ನನ್ನಲ್ಲೂ ಇವೆ ಒಂದಿಷ್ಟು ಮೌನಗಳು. ನಕ್ಕ ಮಾತ್ರಕ್ಕೆ ಸುಖಿ ಅಂದುಕೊಳ್ಳಬೇಡಿ. ನಗು ನನಗೆ ಅನಿವಾರ್ಯವೇ ಹೊರತು ಅದೆಂದಿಗೂ ಪರ್ಯಾಯವಲ್ಲ. ಯಾಕೆಂದರೆ ಕೆಲವೊಂದಿಷ್ಟು ನೋವುಗಳಿಗೆ ವಿದಾಯ ಎಂದಿಗೂ ಹೇಳಲಾಗುವುದಿಲ್ಲ. ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಬೆಳಗಿನ 365 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ. ಇವತ್ತು ಶನಿವಾರದ ವಿಶೇಷ ಸಂಚಿಕೆ. ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹೋದ ಶನಿವಾರ ಜಾನಕಮ್ಮನವರ ಹಾಡನ್ನು ತಂದಿದ್ವಿ. ಇವತ್ತಿನ ಟಾಸ್ಕ್ ನುಡಿಮುತ್ತುಗಳು. ಪ್ರತಿಯೊಬ್ಬರನ್ನು ಕೂಡ ಇವತ್ತು ನುಡಿ ಮುತ್ತಿನಿಂದ ಪ್ರಾರಂಭ ಮಾಡಿ, ಜೊತೆಗೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಕಲೆ ಇರುತ್ತೆ, ಸುಪ್ತವಾಗಿ ಅಡಗಿ ಕುಳಿತಿರುತ್ತೆ. ಅದನ್ನ ಕಲಾವಿದ ಅಂತ ಹೇಳ್ಬೋದು. ಎಲ್ಲರಿಗೂ ಆ ಒಂದು ಕಲೆಗೆ ಬೆಲೆ ಕೊಡುವಂತಹ ಸುದಿನ ಈ ವೇದಿಕೆಯಲ್ಲಿ ಇವತ್ತು ತಮ್ಮೆಲ್ರಿಗಾಗಿ ಇದೆ. ಹಾಗಾಗಿ ತಮ್ಮಲ್ಲಿನ ಆ ಕಲಾವಿದ, ನಿಜವಾದ ಕಲಾವಿದ ಯಾರು ಅಂತ ಎಲ್ರು ಕೂಡ ಪಾರ್ಟಿಸಿಪೇಟ್ ಮಾಡಿ ತೋರಿಸ್ಬೇಕು ಅಂತ ಕೇಳ್ತಾ, ನನ್ನಲ್ಲಿನ ಕಲಾವಿದ ಮೊದಲೇ ನಾನು ಸ್ಟಾರ್ಟ್ ಮಾಡ್ತೀನಿ. ಒಂದು ನುಡಿಮುತ್ತಿನೊಂದಿಗೆ ಪ್ರಾರಂಭ ಮಾಡಿ. ಖರೀದಿಸಲಾಗದ ಅತ್ಯಮೂಲ್ಯ ವಸ್ತು ನೆಮ್ಮದಿ. ನನ್ನಲ್ಲಿನ ಕಲಾವಿದ. ಸಂಪತ್ತಿಗೆ ಸವಾಲ್ ಚಿತ್ರದಿಂದ ವಜ್ರಮುನಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದ ಸಂಭಾಷಣೆ. ಯಾಕೆ ಬಂದೆ ಇಲ್ಗೆ? ಏನು ಹಾಕಿ ಕೂರ್ಸ್ಕೊಂಡ್ ನೋಡ್ತೀಯ? ಹ್ಯಾಕ್ ಬಂದೆ ಇಲ್ಗೆ? ಈಗ ರಾಜ್ಕುಮಾರ್, ನಿನ್ ನೋಡೋದಕ್ ಬಂದೆ. ಏನಂದೆ? ನಿನ್ನೆ ನೋಡೋದಕ್ ಬಂದೆ. ನನ್ನನ್ನ ಏಕವಚನದಲ್ಲಿ ಮಾತಾಡ್ಸೋಕೆ ನಿನಗೆ? ನಿನ್ನನ್ನೇನು, ನಿಮ್ಮ ಅಪ್ಪನಿಗೂ ಅಷ್ಟೇ. ಮನ್ಮುರ್ಗ್ ಕೆಲಸ ಮಾಡೋರ್ಗೆಲ್ಲ ನಾನು ಹೀಗೇನೆ ಮರ್ಯಾದೆ ಕೊಡೋದು. ಭದ್ರ ಸುಟ್ಬಿಡ್ತೀಯ? ಸುಟ್ಬಿಡ್ತೀಯ? ಎಲ್ಲಿ ಸುಡು ನೋಡೋಣ. ಈಗ ಸುಡು ಮತ್ತೆ ನೋಡೋಣ. ಸಾವ್ಕಾರ, ನೀನ್ ಯಾರು, ಎಂತವನು, ಎಂತೆಂತ ಪುಣ್ಯ ಕೆಲಸಗಳೇನ್ ಮಾಡ್ತಾ ಊರ್ಗ್ ಉಪಕಾರಿ ಆಗಿದ್ಯಾ ಅನ್ನೋದನ್ನ ನಾನು ಹುಟ್ಟಾಗಿಂದ ನೋಡ್ತಾನೆ ಇದ್ದೀನಿ. ನೀನ್ ಮಾಡೋ ಉಪಕಾರಗಳೆಲ್ಲ ತಕ್ಕ ಸನ್ಮಾನ ಮಾಡ್ಬೇಕು ಅಂತ ಸಮಯ ಕಾಯ್ತಾನೆ ಇದ್ದೆ. ಆ ಅವಕಾಶ ಇವತ್ತು ನೀನೇ ಒದಗಿಸ್ಕೊಟ್ಟೆ. ಏ ಭದ್ರಾ, ಮೆತ್ತುಕೂಗು, ಯಾಕೆ ಹರ್ಚ್ಕೋತಾ ಇದೀಯ? ಗಂಟ್ಲು ಹರಿದೋದಾತು. ಸಾವ್ಕಾರ, ನೀನ್ ನಮ್ಮನೆ ಹತ್ರ ಹೋಗಿ ಏನ್ ಹೇಳ್ದೆ? ನೀನ್ ನಮ್ಮನೆ ಹತ್ರ ಹೋಗಿ? ನಾನು ನಿನ್ ಮಗಳನ್ನ ಅತ್ಯಾಚಾರ ಮಾಡೋದಕ್ ಪ್ರಯತ್ನ ಪಟ್ಟೆ ಅಂತ ತಾನೆ? ಏ ದುರ್ಗಿ, ನಿಜ ಹೇಳು, ನಾನ್ ಪ್ರಯತ್ನ ಪಟ್ನಾ? ಬೊಗಳು ಇಲ್ಲ ತಾನೆ? ಕೇಳ್ದೆ ಸಾವ್ಕಾರ? ಅಯ್ಯೋ, ಯೋಚನೆ ಮಾಡ್ಬೇಡ. ನೀನು ಒಮ್ಮೆಲೆ ಯೋಚನೆ ಮಾಡಿದ್ರೆ ಏನ್ ಕತೆಗಿತ್ತೆ? ಸಾವ್ಕಾರ, ಯಾ ಅಮಲಿನಿಂದ ನೀನು ಬಡವರನ್ನ ಗೋಳಾಡಿಸ್ತೀಯ, ಎಲ್ರು ಗೋಳುವಿಕೋತಿದ್ಯೋ, ಆ ಸಂಪತ್ತಿಗೆ ನನ್ನ ಸವಾಲ್. ಇವತ್ತಲ್ಲ ನಾಳೆ ನನ್ನ ಹತ್ರ ಓಡ್ ಬಂದು ಅಯ್ಯಯ್ಯೋ ನನ್ ಗತಿ ಹೀಗಾಗೋಯ್ತಲ್ಲ ಅಂತ ನೀನು ಗೋಳಾಡಕ್ ಮಾಡ್ಲಿಲ್ಲ, ನನ್ನ ಹೆಸರು ಭದ್ರ ಅಲ್ಲ. ಎಸ್, ಓಕೆ ಮಾಸ್ಟರ್ಸ್. ನನ್ನಲ್ಲಿರುವಂತಹ ಕಲಾವಿದ ಇವರಾಗಿದ್ರು. ಸುಮಾರು 8 ವರ್ಷಗಳಿಂದನೂ ನನ್ಗೆ ಗೊತ್ತಿಲ್ಲ. ನನಗೆ ಉದಾಹರಣೆಗೆ ಲೈಕ್ ಆಪ್ ಆಗಿರ್ಬೋದು, ಶೇರ್ ಚಾಟ್ ಆಗಿರ್ಬೋದು, ನನ್ಗದು ಪರಿಚಯ ಆದ್ಮೇಲಿಂದ ನನ್ಗೆ ಗೊತ್ತಿಲ್ಲ. ನನ್ನಲ್ಲೇ ಇರುವಂತಹ ಕಲೆ ನಾನು ರೀಲ್ಸ್ ಮಾಡ್ತಾ ಹೀಗೆ ಬರ್ತಾ ಇದ್ದಾಗ ಫೌಂಡೇಶನ್ ಬಂದೆ. ಇದ್ರ ಜೊತೆಲೆ ನಾನು ಆಧ್ಯಾತ್ಮಿಕ ಸ್ಥಾನಕ್ಕೆ ಬಂದು ಅದ್ರ ಜೊತೆಲೆ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿವರೆಗೂ ಈ ಜರ್ನಿ ಇದೆ. ಹಾಗೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದ್ ಕಲೆ ಇದೆ ಅಂತ ನನ್ಗೆ ಗೊತ್ತಾದ್ಮೇಲೆ, ಮತ್ತೆ ನಮ್ಮ ಗುರೂಜಿನೂ ಕೂಡ ಕಲೆಗೆ ಅವಕಾಶ ಕೊಟ್ಟಿದ್ದಾರೆ. ಎಲ್ರು ಕೂಡ ಪ್ರಾರಂಭ ಮಾಡೋಣ ಇವತ್ತು ಅಂತ ಹೇಳ್ತಾ, ಮೊದಲು ಯಾರು ಸ್ಟಾರ್ಟ್ ಮಾಡ್ತಾರೆ ನೋಡೋಣ. ಗೀತಾ ನಾಯ್ಕ್ ನಟ್ಟಿ ಮೇಡಮ್ ಇದೆ. ವೆಲ್ಕಮ್ ಮೇಡಮ್. ಎಸ್ ಮಾಸ್ಟರ್ಸ್, ನಮಸ್ತೆ ಮ್ಯಾಮ್. ನಮಸ್ತೆ ಮಾಸ್ಟರ್ಸ್. ಇವತ್ತು ಶನಿವಾರ ವಿಶೇಷ ಸಂಚಿಕೆ ಅಂತ ಅಂದಾಗ ಎಲ್ಲರೂ ಸಮಯ ಇದು ಅಂತಲೇ ಹೇಳ್ಬೋದು. ಮೇಡಮ್ ಅವರು ಅದ್ಭುತ ಕಲೆಯನ್ನು ಹೊರ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಮಾಸ್ಟರ್ಸ್. ಮೇಡಮ್ ಅವರು ಒಂದು ನುಡಿಮುತ್ತುಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲರೂ ನುಡಿಮುತ್ತುಗಳನ್ನು ಹೊರ ಹಾಕಿ. ಮಳೆ ಬರಲು ಕಾರಣ
ಹವಾಮಾನ. ಮಳೆ ಬರಲು ಕಾರಣ ಹವಾಮಾನ. ಕಣ್ಣೀರು ಬರಲು ಕಾರಣ ಹವಾಮಾನ. ಕಣ್ಣೀರು ಬರಲು ಕಾರಣ ಹವಾಮಾನ. ಬಿಸಿಲು ಬೇಗೆ ಹೆಚ್ಚಲು ಕಾರಣ ತಾಪಮಾನ. ಬಿಸಿಲಿನ ಬೇಗೆ ಹೆಚ್ಚಲು ಕಾರಣ ತಾಪಮಾನ. ಸಂಬಂಧ ಹಾಳಾಗುವುದಕ್ಕೆ ಕಾರಣ ಅವಮಾನ ಅನುಮಾನ. ಸಂಬಂಧ ಹಾಳಾಗುವುದಕ್ಕೆ ಕಾರಣ ಅನುಮಾನ. ನಾನು ಬದಲಾಗುವುದಕ್ಕೆ ಕಾರಣ ಸ್ವಾಭಿಮಾನ ಮತ್ತು ಮಹತ್ತರ ಫೌಂಡೇಶನ್ ಎಂಬ ವೇದಿಕೆ. ಥ್ಯಾಂಕ್ ಯು ಸೋ ಮಚ್. ಅವಕಾಶಕ್ಕಾಗಿ ಧನ್ಯವಾದಗಳು. ಸೂಪರ್ ಗ್ರೇಟ್ ಮಾಸ್ಟರ್. ನಿನ್ನೆ ಒಂದು ಕ್ಲಾಸ್ ಕೇಳಿದ್ದಕ್ಕೆ ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಅವರು ರೆಡಿಯಾಗಿ ಬಂದು ನಮ್ಗೆ ನುಡಿ ಮತ್ತು ತಿಳಿಸ್ಕೊಟ್ಟಿದ್ದಾರೆ. ಸೂಪರ್ ಆಗಿತ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್ ಮಾಸ್ಟರ್ಸ್, ನೋಡಿದ್ರಲ್ಲ, ಇದೇ ರೀತಿ ಗೀತಾ ನಾಯಕನಟ್ಟಿ ಮೇಡಮ್ ಹೇಳಿದಂತೆ ಪ್ರತಿಯೊಬ್ರು ಒಂದೊಂದು ನುಡಿ ಮತ್ತು ಯಾವ ತರದ್ ಬರುತ್ತೆ ನಮ್ಗೆಲ್ರಿಗೂ ಕ್ಯೂರಿಯಾಸಿಟಿ ಇದೆ, ಅದನ್ನ ಕೇಳೋಣ. ನೆಕ್ಸ್ಟ್ ಹ್ಯಾಂಡ್ ರೈಸ್. ಮೇಡಮ್, ನಾನೊಂದು ಸಣ್ಣ ಪ್ರಾರ್ಥನೆ ಮಾಡಿ ಹೇಳ್ತೀನಿ ಮೇಡಮ್. ಪ್ರಾರ್ಥನೆ. ಓಕೆ, ಪ್ರಾರ್ಥನೆ ಅಂತ ಹೇಳಿದಾಗ ಒಂದು ನೆನಪಿಗೆ ಬಂತು. ಇವತ್ತು ನುಡಿಮುತ್ತೇ ಇರೋದ್ರಿಂದ, ಯಾಕೆಂದ್ರೆ ಪ್ರತಿ ಶನಿವಾರನೂ ನಾವು ಭಕ್ತಿ ಹಾಡು ಈ ತರದ್ದೆಲ್ಲ ಪ್ರಾರ್ಥನೆಗಳನ್ನ ಹೇಳ್ತಾನೆ ಇರ್ತೀವಿ. ಬಟ್ ಆದ್ರೆ ಇವತ್ತು ಶನಿವಾರ ನುಡಿಮುತ್ತಿನಿಂದ ಪ್ರಾರಂಭ ಮಾಡಿ ತನ್ನೊಳಗಡೆ ಇರುವಂತಹ, ನಾನು ಆಗ್ಲೇ ಹೇಳ್ದೆ, ಆ ಕಲೆಯನ್ನ ವ್ಯಕ್ತಪಡಿಸ್ಬೇಕು. ಮತ್ತೆ ಹಾಡಿಗೆ ಇವತ್ತು ಅವಕಾಶ ಇಲ್ಲ. ಎಸ್ ಮೇಡಮ್. ಓಕೆ ಮೇಡಮ್. ಕಷ್ಟಪಟ್ಟು ಬೆಟ್ಟ ಹತ್ತಿದರೆ ಮಾತ್ರ ಸುಂದರವಾದ ದೃಶ್ಯಗಳನ್ನು ನೋಡಲು ಸಾಧ್ಯ. ಕಷ್ಟಪಟ್ಟು ಬೆಟ್ಟ ಹತ್ತಿದ್ರೆ ಮಾತ್ರ ಸುಂದರವಾದ ದೃಶ್ಯಗಳನ್ನು ನೋಡಲು ಸಾಧ್ಯ. ಜೀವನವೂ ಹಾಗೆ, ಕಷ್ಟಪಟ್ಟರೆ ಮಾತ್ರ ಆನಂದ ಸಂತೋಷವನ್ನು ಪಡೆಯಲು ಸಾಧ್ಯ. ಸವಾಲುಗಳಿಂದ ಕೂಡಿದ ಬದುಕು ಕುತೂಹಲಕಾರಿಯಾಗುತ್ತದೆ. ಅದನ್ನು ಎದುರಿಸಿ ಗೆದ್ದರೆ ಅರ್ಥಪೂರ್ಣವಾಗಿರುತ್ತದೆ. ಮೇಡಮ್, ಒಂದೊಂದೇ ತಾನೆ? ಮೇಡಮ್, ಇನ್ನೊಂದು ರೆಡಿ ಆಗಿದ್ರೆ ಹೇಳಿ. ಇಲ್ಲ, ಮಾಸ್ಟರ್ಸ್ ರೆಡಿಯಾಗಿ ಅವ್ರ ಹ್ಯಾಂಡ್ ರೈಸ್ ಮಾಡಿ ಹೊತ್ತಿಗೆ ಇನ್ನೊಂದು ನೀವು ಹೇಳಿ. ಹಾಗೆ ಇನ್ನೊಂದು, ಹಚ್ಚುವ ದೀಪ ಮನೆಗೆ ಬೆಳಕು ನೀಡಬೇಕು, ಹೊರತಾಗಿ ಮನೆಯನ್ನು ಸುಡಬಾರದು. ಹಚ್ಚುವ ದೀಪ ಮನೆಗೆ ಬೆಳಕು ನೀಡಬೇಕೇ ಹೊರತಾಗಿ ಮನೆಯನ್ನು ಸುಡಬಾರದು. ನಾವು ಆಡುವ ಮಾತು ಮನಸ್ಸನ್ನು ಗೆಲ್ಲಬೇಕೇ ಹೊರತಾಗಿ ಮನಸ್ಸನ್ನು ನೋಯಿಸಬಾರದು. ಥ್ಯಾಂಕ್ ಯು ಮ್ಯಾಮ್. ವಾವ್, ಸೂಪರ್ ಮೇಡಮ್. ವಂಡರ್ಫುಲ್ ನುಡಿ ಮತ್ತನ್ನ ನೀವು ಕಲೆಕ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು. ಈಗ ನೆಕ್ಸ್ಟ್ ಹ್ಯಾಂಡ್ ರೈಸ್ ನಮ್ಮ ಸುತೇಜ ಭಟ್ ಮೇಡಮ್. ನಮಸ್ತೆ ಮೇಡಮ್. ಅಶ್ವಿನಿ ಮೇಡಮ್. ಮೇಡಮ್ ಕೇಳ್ತಾ ಇದೆಯಾ? ಕೇಳಿಸ್ತಿದೆ. ಹಾ, ಎಲ್ಲರಿಗೂ ನಮಸ್ಕಾರ. ನನ್ನದು ಅಂತಂದ್ರೆ ನುಡಿಮುತ್ತು, ತುಳಿಯುವವರ ಮಧ್ಯೆ ಬೆಳೆದು ನಿಲ್ಲಬೇಕು, ಆವಾಗಲೇ ವ್ಯಕ್ತಿತ್ವಕ್ಕೆ ಬೆಲೆ ಸಿಗುವುದು. ಒಂದು, ತುಳಿಯುವವರ ಮಧ್ಯೆ ಬೆಳೆದು ನಿಲ್ಲಬೇಕು, ಆವಾಗಲೇ ನಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಸಿಗುವುದು. ಇನ್ನೊಂದು ಹೇಳ್ತೀನಿ, ಬದುಕುವ ಆಸೆ ಇದ್ದರೆ ನಿನ್ನ ಶತ್ರುಗಳ ಕಣ್ಣೆದುರಲ್ಲೇ ಬದುಕು. ಬದುಕುವ ಆಸೆ ಇದ್ದರೆ ನಿನ್ನ ಶತ್ರುಗಳ ಕಣ್ಣೆದುರಲ್ಲೇ ಬದುಕು. ಅವರು ನಿನ್ನ ಮುಂದೆ ಸುಳಿದಾಗಲೆಲ್ಲ ನಿನ್ನಲ್ಲಿ ಬದುಕುವ ಛಲ ಎಚ್ಚೆತ್ತುಕೊಳ್ಳುತ್ತದೆ. ಥ್ಯಾಂಕ್ ಯು ಮೇಡಮ್. ಮೇಡಮ್, ಸುಮಾರು ದಿವಸದಿಂದ ವೇದಿಕೆನಲ್ಲಿ ಕಾಣಿಸ್ತಾ ಇರ್ಲಿಲ್ಲ. ಬರ್ತೀನಿ ಮೇಡಮ್, ಬರ್ತೀನಿ ಇನ್ನು ಮುಂದೆ. ನೀವು ಬರ್ಬೇಕು. ನಿಮ್ ಕಡೆಯಿಂದ ಸ್ವಾದ್ಯ ಈ ತರ ನುಡಿಮುತ್ತುಗಳನ್ನ ನಾವು ಕೇಳ್ತಾ ಇರ್ಬೇಕು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೆಕ್ಸ್ಟ್ ನಮ್ಮ ಅಮ್ಮ ವೇದಮ್ಮ. ವೇದಾವತಿ ಮೇಡಮ್. ಸಮಯ 1 ಗಂಟೆನಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ನುಡಿಮುತ್ತು ಮಾತ್ರ ಜೊತೆಲಿ, ಅದ್ರ ಜೊತೆಲಿ ಕಲಾವಿದ ಮತ್ತೆ ಹೊಸ ಮಾಸ್ಟರ್ಸ್ಗೆ ಹೆಚ್ಚಿಗೆ ಅವಕಾಶ, ಪ್ರಾಮುಖ್ಯತೆ, ಮೊದಲ ಪ್ರಾಮುಖ್ಯತೆ, ಮತ್ತೆ ಎಲ್ರು ಮಾಸ್ಟರ್ಸ್ ಇವತ್ತು ಭಾಗವಹಿಸಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಎಸ್ ಮೇಡಮ್, ವೆಲ್ಕಮ್. ಯಾಕೆ ಮೇಡಮ್ ಇದು ಅನ್ಮ್ಯೂಟಿ ಕೊಟ್ಟಿಲ್ವಾ ನೀವು? ಕೊಟ್ಟಿದ್ದೀನಿ. ವೇದಾವತಿ ಮೇಡಮ್, ವೇದಾವತಿ ಮೇಡಮ್ ಮಾತಾಡಿ. ಹಾ, ಗ್ಯಾಪ್ ಬೇಡ. ಅನ್ಮಿಟ್ ಮಾಡ್ಕೊ. ಹಾ,
ತಾಯಿ ಇರುವವರೆಗೆ ಹಸಿವು ಗೊತ್ತಾಗಲ್ಲ, ತಂದೆ ಇರುವ ತನಕ ಜವಾಬ್ದಾರಿ ಗೊತ್ತಾಗಲ್ಲ. ತಂದೆ ತಾಯಿ ಇಲ್ಲದಿರುವವರು ಮಾತ್ರ ಅನಾಥರಲ್ಲ, ತಂದೆ ತಾಯಿ ಇದ್ದು ಅವರಿಗೆ ಗೌರವ ಕೊಡದವರು ಅನಾಥರೇ. ಆ ಅಮ್ಮ ಅಮ್ಮ ಎಂದು ಎಲ್ಲರನ್ನು ಕರೆಯಬಹುದು, ಆದರೆ ಅಪ್ಪ ಅಂತ ಎಲ್ಲರನ್ನು ಕರೆಯಲು ಸಾಧ್ಯವಿಲ್ಲ. ತಂದೆ ತಾಯಿ ಋಣ ತೀರಿಸಲು ಸಾಧ್ಯವಿಲ್ಲ. ದಯವಿಟ್ಟು ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ. ಸೂಪರ್ ಮಾ. ತಂದೆ ತಾಯಿಯನ್ನು ಸಾಕ? ಚೆನ್ನಾಗಿ ನೋಡ್ಕೊಳ್ಳಿ. ನಿಜಮ್ಮ ಇನ್- ನಿಜಮ್ಮ. ಹೇಳಿ ಹೇಳಿ, ಇನ್ನ ಇದೆಯಾ? ಇನ್ನೊಂದು ಚಿಕ್ಕದೊಂದು ಹ್ಮ್. ಕಾಲಚಕ್ರ. ಕೃಷ್ಣ ಹೇಳ್ತಾನೆ, ಜೀವನ ಇರುವುದೇ 2 ದಿನ, ಒಂದು ನಿನ್ನ ಪರವಾದ ದಿನ, ಮತ್ತೊಂದು ನಿನ್ನ ವಿರುದ್ಧವಾದ ದಿನ. ಪರವಾದ ದಿನದಲ್ಲಿ ತೋರಿಸಬೇಡ, ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ, ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ. ಒಳ್ಳೆಯ ಸಮಯದಲ್ಲಿ ವಿನಯ ಇರಲಿ, ಕೆಟ್ಟ ಸಮಯದಲ್ಲಿ ತಾಳ್ಮೆ ಇರಲಿ. ಆಯ್ತು, ಧನ್ಯವಾದಗಳು. ಅಶ್ವಿನಿ. ಯಾರಿಗಿಲ್ಲನೋ ಯಾರಿಗಿಲ್ಲ ಸಾವು ಅಂತ ಒಂದು ಸ್ಟ್ಯಾನ್ಸಾದಲ್ಲಿ ರಾಜ್ಕುಮಾರ್ ಹಾಡು ನಿಜಕ್ಕೂ ತುಂಬಾ ಜನರಿಗೆ ಅದು ಇನ್ಸ್ಪೈರ್ ಆಗಿದೆ. ಜೀವನದಲ್ಲಿ ಮೆಟ್ಟಿ ನಿಲ್ಲೋದಕ್ಕೆ, ಕಷ್ಟಗಳನ್ನ ಮೆಟ್ಟಿ ನಿಲ್ಲೋದಕ್ಕೆ, ವಾವ್ ಅನ್ನೋಂತ ಜೀವನ ನಡೆಸೋದಕ್ಕೆ ಇದು ಸ್ಫೂರ್ತಿಯಾಗಿದೆ. ಅದೇ ರೀತಿ ಯಾಕೆ ನಾನು ನುಡಿ ಮುತ್ತು ಟಾಸ್ಕ್ ತಂದಿರೋದು ಅಂತಂದ್ರೆ, ಪ್ರತಿಯೊಬ್ಬರಲ್ಲೂ ಒಂದೊಂದು ಇನ್ಸ್ಪೈರಿಂಗ್ ವರ್ಡ್ಸ್ ಇರುತ್ತೆ, ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋದಿರುತ್ತೆ. ಅದಕ್ಕೋಸ್ಕರ ನುಡಿಮುತ್ತು ನಾವು ಕೇಳ್ತಾ ಕೇಳ್ತಾ ನಾವ್ ಅದನ್ನ ಪದೇ ಪದೇ ಮನನ ಮಾಡ್ಕೊಳ್ತಾ ಇದ್ದಾಗ ಈ ಜೀವನದಲ್ಲಿ ಬರುವಂತಹ ಏರು ಪೇರುಗಳನ್ನ ಮೆಟ್ಟಿ ನಿಲ್ಬಹುದು ಅನ್ನೋ ದೃಷ್ಟಿಯಿಂದ ಥ್ಯಾಂಕ್ ಯು ಮಾ. ಅದ್ಭುತವಾದ 2 ನುಡಿಮುತ್ತುಗಳನ್ನ ರೆಡಿ ಮಾಡ್ಕೊಂಡಿದ್ರಿ. ನನ್ಗಿಷ್ಟ ಆಗಿದ್ದು, ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಬೇಕು. ನಾವು ಚಿಕ್ಕವರಿದ್ದಾಗ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ದೊಡ್ಡವರಾದಾಗ ನಾವು ತಂದೆ ತಾಯಿನ, ಅದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಎಸ್ಮಾ, ತುಂಬಾ ಚೆನ್ನಾಗಿತ್ತು. ಹ್ಯಾಂಡ್ ರೈಸ್ ಬರ್ತಿಲ್ಲ ಮೇಡಮ್. ಹಾ, ಶಿವಗಂಗಾ ಮೇಡಮ್. ಮೇಡಮ್, ಈ ಗ್ಯಾಪ್ ನಲ್ಲಿ ಹಾಡೋದು ಅವಕಾಶ ಇದೆ. ಆಗ್ಲೇ ಅವಕಾಶ ಇಲ್ಲ ಅಂತ ಏನು ಕೇಳಿದ್ದು ಅಂತಂದ್ರೆ, ಎಲ್ರು ಕೂಡ ಒಂದು ನುಡಿಮುತ್ತನ್ನ ರೆಡಿ ಮಾಡ್ಕೊಂಡು ಹೇಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ. ಇಲ್ಲಾಂದ್ರೆ ಹಾಡುಗಳೇ ಬರ್ತಾ ಇರುತ್ತೆ. ಈಗಾಗ್ಲೇ ಬರೀ ನಾವು ಹಾಡನ್ನ ಕೇಳ್ತಾ ಇದೀವಿ. ಸ್ವಲ್ಪ ಗ್ಯಾಪ್ ಇತ್ತು ಅಂತಂದ್ರೆ ಸಾಂಗ್ಸ್, ಭಕ್ತಿ ಹಾಡು, ಪ್ರಾರ್ಥನೆ ಏನಾದ್ರೂ ತಗೊಳ್ತಾ ಇರ್ಬೋದು. ಯಶೋಧ ಮೇಡಮ್. ಯಶೋಧ ಮೇಡಮ್. ನಮಸ್ತೆ. ನಮಸ್ತೆ, ಮಾತಾಡಿ. ಎಲ್ಲ ಆತ್ಮ ಬಂಧುಗಳಿಗೂ ಬೆಳಗಿನ ಶುಭೋದಯ. ಶುಭೋದಯ. ಅಶ್ವಿನಿ ಮೇಡಮ್ ನಮಸ್ತೆ, ಅನುರಾಧ ಮೇಡಮ್ ನಮಸ್ತೆ, ಎಲ್ಲ ಆತ್ಮ ಬಂಧು ನಮಸ್ತೆ ನಮಸ್ತೆ ನಮಸ್ತೆ. ಇಲ್ಲಿ ಒಂದು ಕಬ್ಬು ಡೊಂಕಾದರೆ ಸಿಹಿ ಡೊಂಕಲ್ಲ, ಕಬ್ಬು ಡೊಂಕಾದರೆ ಸಿಹಿ ಡೊಂಕಲ್ಲ, ಬುದ್ಧಿ ಡೊಂಕಾದರೆ ಸಿಹಿ ಮೂತ್ರ ತಪ್ಪಲ್ಲ. ಬುದ್ಧಿ ಡೊಂಕಾದರೆ ಸಿಹಿ ಮೂತ್ರ ತಪ್ಪಲ್ಲ. ಅಮೃತ ಅತಿಯಾದರೆ ವಿಷ ಎನ್ನುವರು, ಓದು ಅತಿಯಾದರೆ ಡಾಕ್ಟರೇಟ್ ಎನ್ನುವರು. ಹಸಿರು ಉಸಿರಿನ ಸಂಕೇತ, ಬೆವರು ಅರುಷದ ಸಂಕೇತ. ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡಿ ಹಗಲೆಲ್ಲ, ಎಸಿ ಫ್ಯಾನಲ್ಲಿಡಿ ಕುಳಿತು ಡಂಬಾಚಾರ ಅಥವಾ ಅವಿಚಾರ. ಸೂರ್ಯ ಸಂಖ್ಯೆ 1 ನಮ್ಮ ಸೌಖ್ಯಕ್ಕೆ ದಾರಿ, ಬಲು ಅಪಕಾರಿ ರಾತ್ರಿ ಪಾಳಿ. ಬಹುರಾಷ್ಟ್ರೀಯವಾಗುವುದಕ್ಕಿಂತ ಕೂಪ ಮುಂಡುಕವಾಗುವುದೇ ಲೇಸು. ಥ್ಯಾಂಕ್ ಯು, ಅವಕಾಶಕ್ಕಾಗಿ ಧನ್ಯವಾದಗಳು. ಎಸ್ ಯಶೋಧ ಮೇಡಮ್, ನೀವು ಈ ಅರಸೀಕೆರೆ ಧ್ಯಾನ ಯಜ್ಞ ಕಾರ್ಯಕ್ರಮಕ್ಕೆ ಪ್ರಚಾರ ಮಾಡ್ತಾ ಇದ್ದೀರಾ. ಆ ಬ್ಯುಸಿ ನಡುವೆಯೂ ಕೂಡ ನೀವು ನುಡಿಮುತ್ತನ್ನ
ರೆಡಿ ಮಾಡ್ಕೊಂಡು ರಾತ್ರಿ ಮಲಗಿದ್ದೀರಾ. ಗ್ರೇಟ್. ಇಲ್ಲ ಮೇಡಮ್, ರೆಡಿ ಮಾಡಿ ಮಲ್ಗಿಲ್ಲ, ಸುಮ್ನೆ ದಿಢೀರ್ ಅಂತ ಹೇಳ್ಬಿಟ್ಟು ಯಾವ್ದೋ ಒಂದ್ ಬುಕ್ ನೋಡ್ದೆ, ಸಿಕ್ತು. ಖಂಡಿತವಾಗ್ಲೂ ರಾತ್ರಿ ನಿದ್ದೆ ಮಾಡಿಲ್ಲ. ಯಾಕೆ ಅಂತಂದ್ರೆ ಒಂಥರ ಟೆನ್ಷನ್ ಆಗ್ತಾ ಇತ್ತು, ಹಿಂಗಾಗುತ್ತೋ ಅಂತ ಹೇಳ್ಬಿಟ್ಟು. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಪತ್ರಿಜಿ ಅವರು, ನಮ್ಮ ಮಹಾವತಾರ್ ಬಾಬಾಜಿ ಅವರು ಈ ವೇದಿಕೆ ಧೈರ್ಯ ಕೊಟ್ಟಿದ್ಯಲ್ಲ, ಆ ಧೈರ್ಯ ಎಲ್ಲಾರ್ಗು ಕೂಡ ಅದ್ಭುತವಾದ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಪ್ರತಿ ಕ್ಷಣದಲ್ಲೂ ನಮ್ಮ ಅರಸೀಕೆರೆ ಕಾರ್ಯಕ್ರಮ ಚೆನ್ನಾಗಿ ಸುಲಲಿತವಾಗಿ ಆಗ್ಲಿ ಅಂತ ನಿಮ್ಮೆಲ್ಲರ ಬಯಕೆ ಆಗಿದೆ. ನಮ್ ಸಣ್ಣಗೌಡ್ರು ಸರ್ ಕೂಡ ಹೇಳಿದ್ರು, 3 ದಿನ ಮುಂಚೆನೆ ನಮ್ಮ ಬೆಳಗಿನ ಧ್ಯಾನದಲ್ಲಿ ಅದನ್ನ ಅಳವಡಿಸ್ಕೊಳ್ಳೋಣಮ್ಮ. ಆಲ್ರೆಡಿ ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ನಡೆದೋಗಿದೆ. ಅರಸೀಕೆರೆ ಕಾರ್ಯಕ್ರಮ, ಧ್ಯಾನಯಜ್ಞ ಕಾರ್ಯಕ್ರಮ ನಡೆದೇ ಹೋಗಿದೆ ಅಂತ ಒಂದು ಕಲ್ಪನೆ ಮಾಡ್ಕೊಂಡು ಧ್ಯಾನ ಮಾಡೋಣ ಅಂತ ಹೇಳಿದ್ರು. ನನಗಂತೂ ಮನಸ್ಸಿಗೆ ತೃಪ್ತಿ ಆಯ್ತು. ಎಲ್ಲ ಆತ್ಮ ಬಂಧುಗಳು ಎಷ್ಟು ಧೈರ್ಯ ಕೊಡ್ತೀರಲ್ವಾ, ಇದಕ್ಕಿನ್ನ ಇನ್ನೇನ್ ಬೇಕು. ಥ್ಯಾಂಕ್ ಯು ಮಾಸ್ಟರ್ಸ್, ಧನ್ಯವಾದಗಳ ಅವಕಾಶಕ್ಕಾಗಿ. ಓಕೆ ಮೇಡಮ್, ಪ್ರತಿಯೊಬ್ಬರು ಇವತ್ತಿನ ಟಾಸ್ಕ್ ನುಡಿಮುತ್ತಿನೊಂದಿಗೆ ತನ್ನಲ್ಲಿನ ಕಲೆ ಅಂತ ಹೇಳಿದ್ದು, ನಿನ್ನೆ ವಿಷಯ ತಿಳಿಸಿದ್ದು. ನಿಮ್ಮಲ್ಲಿನ ಕಲೆ ನೀವು ಆಗ್ಲೇ ಹೇಳ್ಬಿಟ್ಟಿದ್ದೀರಾ, ತೋರಿಸಿದ್ದೀರಾ. ಏನು ಅಂತಂದ್ರೆ ಧ್ಯಾನ ಪ್ರಚಾರಕ್ಕಾಗಿ ಒಂದು ದೊಡ್ಡ ಕಾರ್ಯಕ್ರಮವನ್ನೇ ವೇದಿಕೆಯಲ್ಲಿ ತಂದಿದ್ದೀರಾ. ಆನ್ಲೈನ್ ಅಲ್ಲ, ಆಫ್ಲೈನ್ ತಂದಿದ್ದೀರಾ. ನಿಜಕ್ಕೂ ನೀವು ಗ್ರೇಟ್ ಮಾಸ್ಟರ್ ಮೇಡಮ್. ನಾವೆಲ್ಲರೂ ಕೂಡ ಒಂದು ಚಪ್ಪಾಳೆ ಮೂಲಕ. ಮತ್ತೆ ನಿಮ್ಮಲ್ಲಿನ ಆ ಭಯ ಏನು ಅಂತಂದ್ರೆ, ಭಯ ಅಲ್ಲ ಅದು, ಆ ತುಡಿತ. ನಾನೊಂದು ಪ್ರೋಗ್ರಾಮ್ ಮಾಡ್ತೀನಿ ಅಂತ ನೀವು ನಿಂತಿದ್ದೀರಲ್ಲ, ಅದು ಅರ್ಧ ಸಕ್ಸಸ್ ಆಗಿದೆ. ಇನ್ನರ್ಧ ಸಕ್ಸಸ್ಗೆ ಮಹಾವತಾರ್ ಫೌಂಡೇಶನ್ ನಾವೆಲ್ಲರೂ ಕೂಡ ನಿಮ್ಮ ಜೊತೆಲೇ ಇದೀವಿ ಅಂತ ನಾನು ಭರವಸೆ ಕೊಡ್ತೀನಿ ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನೀವೆಲ್ಲರೂ ಹಿಂಗೆ ಸಪೋರ್ಟಿವ್ ಆಗಿರ್ಬೇಕು. ವೇದಾವತಿ ಅಮ್ಮ, ನೀವು ಲೀಸ್ಟ್ ಮಾಡ್ತಾನೆ ಇರ್ಬೇಕು, ಶನಿವಾರ ಯಾರ್ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು. ಅಶ್ವಿನಿ ಮೇಡಮ್, ಎಲ್ಲರೂ ಕೂಡ ಕೈ ಜೋಡ್ಸೋಣ, ಅವರು ಇವರು ಅಂತಲ್ಲ, ಎಲ್ಲಾರು ಆತ್ಮ ಬಂಧುಗಳ. ನಾನು ಹೇಳಿದ್ದೆ, ಟೋಟಲ್ ಆಗಿ ಹೇಳ್ದೆ. ನೀವೇನೋ ಮತ್ತೆ ಹೇಳೋ ಅಗತ್ಯನೇ ಇಲ್ಲ. ಸದಾ ನಾವು ನಿಮ್ ಜೊತೆ ಇರ್ತೀವಿ, ಅಲರ್ಟ್ ಆಗಿರ್ತೀವಿ ಅಂತ ಹೇಳ್ತಾ, ನೆಕ್ಸ್ಟ್ ಮಾಸ್ಟರ್ ಮೇಡಮ್. ಜಗ ಮೆಚ್ಚಿದ ಬಂಗಾರದ ಮನುಷ್ಯ. ಎಸ್ ಮಾಸ್ಟರ್, ಇನ್ನೊಂದು ವಿಷಯ ಹೇಳೋದಿತ್ತು. ಎಲ್ಲಾ ವಿಷಯಗಳನ್ನ ತಿಳಿಸಿದೀನಿ. ಒಂದೇನು ಅಂತಂದ್ರೆ ರೆಕಾರ್ಡ್, ಪ್ರತಿದಿನ ರೆಕಾರ್ಡ್ ಇರುತ್ತೆ. ಹಾಗಾಗಿ ನಾವು ಒಂದು ಕ್ಷಣನು ವೇಸ್ಟ್ ಮಾಡ್ದಿರಾ ಪಟಪಟನೆ ಹ್ಯಾಂಡ್ ರೈಸ್ ಮಾಡಿ ಹಿಂದಲೇ ನಾವು ಮಾತಾಡ್ಬೇಕಾಗ್ತಾ ಇರುತ್ತೆ. ಇದೊಂದು ವಿಚಾರ. ಹೇಳಿ ಮೇಡಮ್, ಯಾರು ನೆಕ್ಸ್ಟ್? ಶಿವಗಂಗಮ್ಮ ಮೇಡಮ್, ಯಾಕೆ ಮೇಡಮ್ ಸ್ಲೋ ಮಾಡ್ತೀರಾ? ಅಶ್ವಿನಿ ಮೇಡಮ್ ಇನ್ನೂ ಮಾತಾಡ್ ಹೇಳಿ ಅಂತನಾ ಇನ್ನೂ ಸ್ಲೋ ಮಾಡಿದ್ರು. ಮಾತಾಡಿ ಶಿವಗಂಗಾ ಮೇಡಮ್, ಏನ್ ನೋಡ್ತಿದ್ದೀರಾ? ಮಾತಾಡಿ. ಇಲ್ಲ, ಬಹುಶಃ ಅವ್ರು ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಕೇಳಿಸ್ತಿಲ್ವಾ ಮೇಡಮ್? ಶಿವಗಂಗಾ ಮೇಡಮ್. ಸುಷ್ಮಾ ರಾಮಯ್ಯ ಮೇಡಮ್, ನಿಮ್ದು ಅನ್ಮ್ಯೂಟ್ ಇದೆ. ನಮಸ್ಕಾರ ಮೇಡಮ್. ಎಲ್ಲಾ ಮಾಸ್ಟರ್ಸ್ ಗಳಿಗೂ ಬೆಳಗಿನ ಶುಭೋದಯ. ಶುಭೋದಯ. ನಿಮ್ಮ ನುಡಿಮುತ್ತು. ಮೇಡಮ್, ನಾನೊಂದು ಹೇಳ್ತೀನಿ. ಮಣ್ಣಿನ ಪಾತ್ರೆಯಲ್ಲಿ ಊಟ ಮಾಡುವಾಗ ಸಂಬಂಧಗಳು ತುಂಬಾ ತಾಳ್ಮೆಯಿಂದ ಇತ್ತು. ಎಲೆಯಲ್ಲಿ ಊಟ ಮಾಡುವಾಗ ಸಂಬಂಧಗಳೆಲ್ಲ ಹಸಿರಾಗಿತ್ತು. ಲೋಹದ ಪಾತ್ರೆಯಲ್ಲಿ ಊಟ ಮಾಡುವಾಗ ಸಂಬಂಧಗಳು ನವೀಕರಣಗೊಂಡವು. ಈಗ ಗಾಜಿನ ಪಾತ್ರೆಯಲ್ಲಿ ಊಟ ಮಾಡುವಾಗ ಸಂಬಂಧಗಳು ಸಣ್ಣ ಸಣ್ಣ ಮಾತಿಗೂ ಒಡೆದು ಹೋಗುವಂತಾದವು. ನೋಡಿ ಮೇಡಮ್, ಈಗ ಕಾಗದ ಪಾತ್ರೆಯಲ್ಲಿ ಊಟ ಮಾಡುವಾಗ ಸಂಬಂಧಗಳು ಯೂಸ್ ಅಂಡ್ ಥ್ರೋ ಆಗಿ ಹೋಗಿ ಬಿಟ್ಟಿವೆ. ಇದು ನನ್ನ ನುಡಿಮುತ್ತು ಮೇಡಮ್. ಖಂಡಿತ ನಿಜ. ಮಣ್ಣಿನ ಪಾತ್ರೆಯಿಂದ ಹಿಡಿದು ಕಾಗದದ ತಟ್ಟೆ ನಾವೇನು ಯೂಸ್ ಅಂಡ್ ಥ್ರೋ ಮಾಡ್ತಾ ಇದೀವಿ. ಸೂಪರ್, ಎಷ್ಟು ಚೆನ್ನಾಗಿದೆ. ನಾವೆಲ್ಲರೂ ನೋಟ್ ಮಾಡ್ಕೋಬಹುದು. ಎಸ್ ಮಾಸ್ಟರ್ಸ್, ಇನ್ನೊಂದು ಅಂತಂದ್ರೆ ಈ ವಿಡಿಯೋ ಬಂದ್ಮೇಲೆ ಇಲ್ಲಿ ಇರುವಂತಹ 42 ಮಾಸ್ಟರ್ಸ್ ಕೂಡ ಮತ್ತೆ ನೀವು ರಿಪೀಟ್ ವಿಡಿಯೋ ಹಾಕೊಂಡು ಕೇಳ್ಬೇಕಾಗುತ್ತೆ. ಕೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂತಂದ್ರೆ ಯಾರ್ಯಾರು ಏನೇನ್ ಮಾತಾಡಿದರೆ ಅದನ್ನ ನಾವು ನೋಟ್ ಮಾಡ್ಕೋಬಹುದು. ಮತ್ತೆ ನಾವೇ ಇಲ್ಲಿ ಪಾರ್ಟಿಸಿಪೇಟ್ ಮಾಡುವಂತದ್ನ ರೆಕಾರ್ಡ್ ವಿಡಿಯೋ ಬಂದಿರುತ್ತೆ, ಖುಷಿ ಆಗುತ್ತಲ್ವಾ? ಒಂದೇ ಒಂದು ಡೌಟ್.
ಅದು ಅರಸೀಕೆರೆ ಧ್ಯಾನದಲ್ಲಿ ಬೆಳಗ್ಗೆ 5:30 8:30 ಧ್ಯಾನ ಅಂತ ಹೇಳಿದಿರಲ್ಲ ಮೇಡಮ್, ಒಂದೇ ಟೈಮ್ ಧ್ಯಾನ ಇರುತ್ತೆ ಮತ್ತೆ ನೆಕ್ಸ್ಟ್ ಟೈಮ್ ಒಂದೊಂದ್ ಟೈಮ್ ಧ್ಯಾನ ಇರುತ್ತೆ ಮೇಡಮ್? ಇರುತ್ತೆ ಮೇಡಮ್. ನೀವು ಒಂದು ದಿವಸ ಪ್ರೋಗ್ರಾಮ್ ಇರೋದ್ರಿಂದ ಬೆಳಿಗ್ಗೆ ಹಾ. 3 ಗಂಟೆ ಇರುತ್ತೆ, ಮತ್ತೆ ಮಧ್ಯಾಹ್ನನೂ ಇರುತ್ತೆ. ಮಧ್ಯಾಹ್ನ ಮಧ್ಯಾಹ್ನ ಎಷ್ಟು 12ರಿಂದ ಗಂಟೆ 1 ಗಂಟೆ. ಶಿವಲಿಂಗ ಮೇಡಮ್ ನಮಸ್ಕಾರ. ಅಂದ್ರೆ ಮೇಡಮ್ ನಾವು ಬೆಂಗಳೂರಿಂದ ಬರ್ತಾ ಇರೋದು, ನೈಟ್ ಆಟ ಆಗೋದು ಡೌಟ್ ಇದೆ, ಅದಕ್ಕೆ ಸಂಡೆ ಬೆಳಗ್ಗೆನೆ ಬರೋದ್ರಿಂದ ನಮ್ಗೆ ಧ್ಯಾನ ಸಿಗ್ಬೇಕು, ಅದಕ್ಕೋಸ್ಕರ ಮೇಡಮ್. ಸಿಗುತ್ತೆ ಮೇಡಮ್. 12ರಿಂದ 1 ಗಂಟೆಗೆ ಮತ್ತೆ ಧ್ಯಾನ. ಅದಕ್ಕೋಸ್ಕರನೇ ಇಡ್ಸಿರೋದು. ಲೇಟ್ ಆಗಿ ಬಂದಿರೋರ್ಗೋಸ್ಕರನೇ ಸರ್ ಹತ್ರನ ರಿಕ್ವೆಸ್ಟ್ ಮಾಡ್ಕೊಂಡು 1 ಗಂಟೆ ಧ್ಯಾನ ಮತ್ತೆ ಇಡ್ಸಿದೀವಿ. ಹೌದು ಮೇಡಮ್. ನಮ್ಮ ಹಳ್ಳಿಯವ್ರಿಗೂ ಸಿಗ್ಬೇಕು. ಹಳ್ಳಿಯವ್ರು ಯಾರು ಬರೋದಿಲ್ಲ. 5 ಗಂಟೆಗೆ ಹಾಲ್ ಕರೀದಿರ ಯಾರು ಬರೋದಿಲ್ಲ. ನಾವ್ ಹಳ್ಳಿ ಪ್ರಚಾರಕ್ಕೋಸ್ಕರನೇ ಧ್ಯಾನ ಮಾಡ್ತಾ ಇರೋದು. ಅವ್ರು ಬರೋದಿಲ್ಲ ಅಂತ ಸರ್ ಹತ್ರ ಮಾತಾಡಿ ಮತ್ತೆ 12ರಿಂದ 1 ಗಂಟೆವರೆಗೂ ಲೈವ್ ಸಂಗೀತ ಧ್ಯಾನನೇ ಇರುತ್ತೆ. ಸರಿ ಮೇಡಮ್, ಅದಕ್ಕೆ ಕೇಳೋಣ ಅಂತ ಮಾಡಿದೆ. ಇಲ್ಲ, ಇರುತ್ತೆ ತುಂಬಾ ಇರುತ್ತೆ. ಧನ್ಯವಾದಗಳು ಮೇಡಮ್, ತುಂಬಾ ಧನ್ಯವಾದಗಳು. Okay, ಥ್ಯಾಂಕ್ ಯು. madam. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ನುಡಿಮುತ್ತಿನೊಂದಿಗೆ ನಿಮ್ಮಲ್ಲಿನ ಕಲೆ ಕಲಾವಿದ ಏನು ಅಂತ ಹೇಳಲಿಲ್ಲ. ಅದೇ ಮೇಡಮ್. ಅಂದ್ರೆ ಇದು ಪ್ರೋಗ್ರಾಮ್ ಅಟೆಂಡ್ ಮಾಡೋದು. ಹ. ಓಕೆ ಮೇಡಮ್. ಮಾಡ್ಲಾ ಮೇಡಮ್? ಮೇಡಮ್ ಪ್ರೋಗ್ರಾಮ್ ಅಲ್ಲಿ ಹೇಳ್ಬೋದಾ ಮೇಡಮ್? ಇದು ಏನ್ ಹೇಳ್ತೀರಾ? ನುಡಿ ಮತ್ತು ಮಾತಾಡ್ಬೋದಾ ಪ್ರೋಗ್ರಾಮ್ ಅಲ್ಲಿ? ಅದು ಕಾಲ್ ಮಾಡಿ. ಹಾ. ಕಾಲ್ ಮಾಡಿ. ಎಸ್ ಮೇಡಮ್, ನೀವು ಮ್ಯೂಟ್ ಮಾಡ್ಕೊಂಬಿಡಿ, ಹ್ಯಾಂಡ್ ಲೋ ಮಾಡ್ಕೊಂಬಿಡಿ. ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಿಮ್ಗೆ ಅರಸೀಕೆರೆ ಧ್ಯಾನ ಯಜ್ಞಕ್ಕೆ ಸಂಬಂಧಪಟ್ಟ ಡೌಟ್ ಇದ್ರೆ ಕಾಲ್ ಮಾಡ್ಬೋದು ಮೇಡಮ್ಗೆ, ಶಿವಗಂಗಮ್ಮ ಮೇಡಮ್. ಮತ್ತೆ ಅಲ್ಲಿ ನಂಬರ್ ಕೊಟ್ಟಿದ್ದಾರೆ, ಕಾಲ್ ಮಾಡ್ಬೋದು. ಮತ್ತೆ ಈ ವೇದಿಕೆನಲ್ಲಿ ಆನ್ಲೈನ್ ಪ್ರೋಗ್ರಾಮ್ ಅಲ್ಲಿ ಕೊನೆಯಲ್ಲಿ ಇದು ಹೀಗೆ ಫ್ಲೋ ಹೋಗ್ತಾ ಇರ್ಲಿ, ಕೊನೆಯಲ್ಲಿ ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ, ಶಿವಗಂಗಮ್ಮ ಮೇಡಮ್, ನಿಮ್ಮಲ್ಲಿನ ಕಲೆ ನುಡಿಮುತ್ತು ಏನಿದೆ ತಿಳಿಸ್ಕೊಡಿ. ನಮಸ್ಕಾರ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ನಾನು ಗ್ರೀನ್ ಜ್ಯೂಸ್ ರೆಡಿ ಮಾಡ್ತಾ ಇದ್ದೆ, ಲೇಟ್ ಆಯ್ತು. ಸರ್ಕೆ ಹುಲ್ ಜ್ಯೂಸ್ ರೆಡಿ ಮಾಡಿ ಕುಡಿಯೋಣ ಅಂತ ರೆಡಿ ಮಾಡಿದೆ. ಅದಕ್ಕಾಗೆ ಲೇಟ್ ಆಯ್ತಿಲ್ಲ, ಹ್ಯಾಂಡ್ ರೈಸ್ ಅವಾಗೆ ಮಾಡ್ಬೇಕಾಗಿತ್ತು. ನಾನು ನುಡಿಮುತ್ತೆ ಹೇಳ್ತೀನಿ ಇವತ್ತು. ಯಾಕೆ ಅಂತಂದ್ರೆ ಹಾಡಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ, ಹಾಡುನು ಕೂಡ ರೆಡಿ ಮಾಡ್ಕೊಂಡಿದ್ದೆ, ಇಲ್ಲ ಅಂತ ಹೇಳಿದ್ಮೇಲೆ ನುಡಿಮುತ್ತು. ಕನಸುಗಳು ನನಸಾಗಬೇಕಾದರೆ ಬೆಳಿಗ್ಗೆ ಬೇಗ ಎದ್ದಿರಬೇಕು. ಕನಸುಗಳು ನನಸಾಗಬೇಕಾದರೆ ಬೆಳಿಗ್ಗೆ ಬೇಗ ಎದ್ದಿರಬೇಕು. ಗುರಿಯ ಮೇಲೆ ನಂಬಿಕೆ ಇಡಬೇಕು ಮತ್ತು ಪ್ರಯತ್ನವನ್ನು ನಿರಂತರವಾಗಿ ಮಾಡಬೇಕು. ಮಾತಿನಿಂದ ಉತ್ತರಿಸಬೇಕು ಅಂದ್ರೆ ಬುದ್ಧಿವಂತರಾಗಿರಬೇಕು. ಮೌನದಿಂದ ಉತ್ತರಿಸಬೇಕು ಅಂದ್ರೆ ಬುದ್ಧನಂತಾಗಿರಬೇಕು. ಇನ್ನೊಂದು, ಜೋರಾಗಿ ಕಿರಿಚಿದರೆ ಗೆದ್ದಂತಲ್ಲ, ಮೌನವಾಗಿದ್ದರೆ ಸೋತಂತೆಯೂ ಅಲ್ಲ. ಸರಿಯಾದ ಸಮಯಕ್ಕೆ ತಕ್ಕಂತೆ ನಡೆದುಕೊಳ್ಳುವುದೇ ಶ್ರೇಷ್ಠ ಮನುಷ್ಯನ ಲಕ್ಷಣ. ಆದರೆ ಒಂದು ತಿಳಿದುಕೊಳ್ಳಿ, ಬಾಗುವುದು ತಿಳಿಯುವುದವನಿಗೆ ಜಗತ್ತನ್ನೇ ಬಗ್ಗಿಸೋ ಕಲೆ ಗೊತ್ತಿರುತ್ತೆ, ನೆನಪಿರಲಿ. ಧನ್ಯವಾದ. ಅವಕಾಶಕ್ಕಾಗಿ ಧನ್ಯವಾದ. ಮೇಡಮ್, ಇದು ಇನ್ನೊಂದ್ಸಲ ರಿಪೀಟ್ ಮಾಡಿ. ಮಾತಾಡೋ ಟೈಮಲ್ಲಿ ಮತ್ತೆ ಮೌನವಾಗಿದ್ದಾಗ ಅಂತ ಇನ್ನೊಂದ್ಸಲ ಹೇಳಿ. ಮೌನವಾಗಿದ್ದರೆ ಸೋತಂತೆಯೂ ಅಲ್ಲ, ಸರಿಯಾದ ಸಮಯಕ್ಕೆ ತಕ್ಕಂತೆ ನಡೆದುಕೊಳ್ಳುವುದೇ ಶ್ರೇಷ್ಠ ಮನುಷ್ಯನ ಲಕ್ಷಣ. ಮೌನವಾಗಿದ್ದರೆ ಅಂತ ಹೇಳಿದ್ರಲ್ಲ, ಅದಕ್ಕಿಂತ ಮುಂಚೆ ಇನ್ನೊಂದು ವರ್ಡ್ ಇದೆ ನೋಡಿ. ಮೌನವಾಗಿದ್ದರೆ ಸೋತಂತೆಯೂ ಅಲ್ಲ, ಸರಿಯಾದ ಸಮಯ. ಅದಕ್ಕಿಂತ ಮುಂಚೆ ಜೋರಾಗಿ ಕಿರಿಚಿದರೆ ಗೆದ್ದಂತಲ್ಲ. ಜೋರಾಗಿ ಕಿರಿಚಿದರೆ ಗೆದ್ದಂತೆ ಅಲ್ಲ. ಅಂದ್ರೆ ಜೋರಾಗಿ ಮಾತಾಡ್ಬಿಟ್ರೆ ನಾನೇ ಗೆದ್ದೆ ಅಂತಾರಲ್ಲ, ಅದಲ್ಲ. ಮೌನದಿಂದಲೂ ಕೂಡ ನಾವು ಮೌನವಾಗಿದೀವಿ ಅಂದ್ರೆ ಸೋತಂತನೂ ಅಲ್ಲ ಅಂತ. ಅದು ನುಡಿಮುತ್ತು ಮೇಡಮ್. ಈಗ ನೀವ್ ಹೇಳಿದ್ರಿ, ಜೋರಾಗಿ ಕಿರುಚಿದರೆ ಗೆದ್ದಂತೆ ಅಲ್ಲ, ಮೌನವಾಗಿದ್ದರೆ ಸೋತಂತೆ ಅಲ್ಲ. ಯಾವ ಸಮಯದಲ್ಲಿ ಹೇಗಿರ್ಬೇಕು ಅಂತ ನೀವ್ ಹೇಳಿದ್ರಿ ಅಲ್ಲ? ಹೌದೌದು, ಸೂಪರ್. ಅದು ಸಮಯಕ್ಕೆ ತಕ್ಕಂತೆ ನಡೆದುಕೊಳ್ಳುವುದೇ ಶ್ರೇಷ್ಠ. ಈಗ ಮೌನವಾಗಿರ್ಬೇಕು ಅಂತ ಅಂದ್ರೆ ಮೌನವಾಗಿರ್ಬೇಕು ಅಂತ ಹೇಳ್ತಾರೆ. ಹಾಗಂತ ಮೌನವಾಗಿ ಇದ್ರೆ ಈಗ ಈ ಸಮಯದಲ್ಲಿ ಮೌನವಾಗಿರ್ಬಾರ್ದು. ಮೌನವಾಗಿರೋ ಸಮಯದಲ್ಲಿ ಮಾತಾಡಿದ್ರೆ ಏನಂತಾರೆ, ನಗಾಡಿದ್ರೆ ಏನಂತಾರೆ. ಅದೇ ರೀತಿ ತುಂಬಾ ಚೆನ್ನಾಗಿದೆ ಮೇಡಮ್. ಅದು ನಾವು ನೋಟ್ ಮಾಡ್ಕೊಂಡಿದ್ದೀನಿ, ಮಾಡ್ಕೊಳ್ತೀನಿ. ಓಕೆ, ಧನ್ಯವಾದ.
ಥ್ಯಾಂಕ್ ಯು. ನಿಮ್ಮಲ್ಲಿನ ಕಲೆ ಏನು ಅಂತ ಅಂದ್ರೆ, ಈಗ ನೀವು ಜ್ಯೂಸ್, ಗ್ರೀನ್ ಜ್ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದ್ರಿ, ಅದರಲ್ಲೇ ತೋರಿಸ್ಬಿಟ್ರಿ ನಿಮ್ಮಲ್ಲಿನ ಕಲೆ. ಕರ್ಕೆ ಹುಲ್ ಜ್ಯೂಸ್ ರೆಡಿ ಮಾಡಿ ಇಟ್ಟಿದ್ದೀನಿ, ಇನ್ನ ಓಕೆ ಕುಡ್ದಿಲ್ಲ. ಓಕೆ, ಸೇವನೆ ಮಾಡ್ಬಿಡಿ ಬೇಗ. ಆಯ್ತು ಮ್ಯಾಮ್, ಆಯ್ತು. ಯಾಕೆಂತಂದ್ರೆ Thank you. ಇವತ್ತು ಪ್ರಚಾರಕ್ಕೆ ಹೋಗ್ಬೇಕು, ಇವತ್ತು ಜಾತ್ರೆ ನಡೀತಾ ಇರೋದ್ರಿಂದ ಪ್ರಚಾರಕ್ಕೆ ಹೋಗ್ಬೇಕು. ಅದಕ್ಕೆ ಬೆಳಿಗ್ಗೆನೆ ಬೇಗ ರೆಡಿ ಆಗಿದ್ದೀನಿ. ಅದ್ರಲ್ಲಿ ನನಗೊಂದು ಎಂತ ಸಂದಿಗ್ಧ ಪರಿಸ್ಥಿತಿ ಅಂದ್ರೆ, ನಮ್ ತಂದೆನ ನಾನು ಇವತ್ತು ಕರ್ಕೊಂಬರ್ಬೇಕಾಗಿದೆ. ಹೋಗಿ ಎಲ್ಲಿ KB ಕ್ರಾಸ್ ಹೋಗಿ ಕರ್ಕೊಂಬಂದು ಅವ್ರನ್ನ ಮನೆಗ್ ಮಲಗಿಸ್ಬಿಟ್ಟು ನಾನು ಹೋಗ್ಬೇಕು. ಯಾಕೆ ಅಂತಂದ್ರೆ ನಾನ್ ಧ್ಯಾನ ಯಜ್ಞ ಮುಗಿಯೋವರ್ಗುನು ನಾನು ಇವ್ರನ್ನ ಅಲ್ಲಿಗೆ ಕರ್ಕೊಂಬರ್ಬಾರ್ದು. ಯಾಕೆ ಒಬ್ಬರನ್ನೇ ಬಿಟ್ಟು ಮನೇಲಿ ಹೋಗ್ತಾ ಇರ್ತೀನಿ. ಅಲ್ಲಿವರೆಗೂ ಅಲ್ಲಿರ್ಲಿ ಅಂದ್ರೆ ಅಂತ ಪರಿಸ್ಥಿತಿ ಆಗ್ಲಿಲ್ಲ. ಅಲ್ಲಿ ಉಳ್ಕೊಳಕ್ ಅವಕಾಶನೇ ಇಲ್ದಿರ ಆಗೋಗ್ಬಿಡ್ತು. ಆಗದೇ ಇಲ್ಲ ಅಂದ್ಬಿಟ್ರು. ಅವಾಗ ಏನ್ ಮಾಡ್ತಾ ಇದ್ದೀನಿ, ಇವತ್ತು ಕರ್ಕೊಂಬರೋದಕ್ಕೆ ಕೇಳಿದೀನಿ. ಬೆಂಗಳೂರಿಂದ KB ಕ್ರಾಸಿಗೆ ಬರ್ತಾರೆ, ಅಲ್ಲಿಂದ ಅವ್ರನ್ನ ಕರ್ಕೊಂಬಂದು ಮನೆಗೆಲ್ಲ ಅವ್ರನ್ನ ರೆಡಿ ಮಾಡಿ ಬಿಟ್ಟು ಹೋಗೋದ ಕಾರಣನೇ ನಾನು ಇವತ್ತು ಇದಕ್ಕೂ ಜಾಯಿನ್ ಆಗಕ್ ಆಗಿಲ್ಲ. ಅಡಿಗೆ ತಿಂಡಿ ಎಲ್ಲ ಮಾಡಿ ಇಟ್ಬಿಟ್ಟು ಹೋಗೋಣ, ಮತ್ತೆ ಬಂದು ಪ್ರಚಾರಕ್ಕೆ ಹೋಗ್ಬೇಕು, ಅವ್ರಿಗೂ ಸಿದ್ಧತೆ ಮಾಡಿ ನಾನು ಹೋಗ್ಬೇಕು. ಅದರಿಂದ ನಾನು ಇವತ್ತು ಮಾಡಕ್ಕೂ ನನ್ ಕೈಲಿ ಆಗ್ಲಿಲ್ಲ ಮೇಡಮ್. ಹಂಗಾಗಿನೇ ಇವಾಗ ಲಾಸ್ಟ್ ಅಲ್ಲಿ ಹ್ಯಾಂಡ್ ರೈಸ್ ಮಾಡಿರತ್ತೆ. ನಾನು ಆನ್ Okay, ಮಾಡಿರೋದೇ madam. ಇವಾಗ ಮೊಬೈಲ್. ನೀವು ಮ್ಯೂಟ್ ಮಾಡ್ಕೊಳ್ಳಿ, ನಾನು ನಿಮ್ okay. ಬಗ್ಗೆ ಇನ್ನು ಸ್ವಲ್ಪ ಮಾತಾಡ್ತೀನಿ. ಓಕೆ ಮ್ಯಾಮ್, ಓಕೆ. ವೇದಮ್ಮ ಹೇಳಿದ್ರು, ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂತ, ನೋಡ್ಕೊಳ್ಳೇಬೇಕು. ನಿಮ್ಗೆ ಯೂನಿವರ್ಸ್ 2 ಟಾಸ್ಕ್ ಕೊಟ್ಟಿದೆ. ಒಂದು, ಈ ಕಡೆ ಪ್ರೋಗ್ರಾಮ್ ಬಗ್ಗೆ ಗಮನ ಕೊಡ್ಬೇಕು. ಮತ್ತೊಂದ್ ಕಡೆ ನಿಮ್ ತಂದೆನೂ ನೋಡ್ಕೊಳ್ಳುವಂತಹ ಒಂದು ಸೌಭಾಗ್ಯ ಎಷ್ಟು ಜನಕ್ಕಿದೆ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಹೋದ್ರೆ, ನೀವು ಟೆನ್ಷನ್ ಮಾಡ್ಕೊಳ್ದಿರಾ ದೃಢ ಮನಸ್ಸಿಂದ ಹೋಗ್ತಾ ಇದ್ರೆ, ನೀವು ಮುಂದೆ ಒಂದು ದೊಡ್ಡ ಯಶಸ್ಸು ನಿಮಗಾಗಿ ಕಾದಿದೆ ಅಂತ ನನ್ ಮುಖಾಂತರವಾಗಿ ಯೂನಿವರ್ಸ್ ಹೇಳ್ತಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಜ್ಯೋತಿ ಮೇಡಮ್, ನೆಕ್ಸ್ಟ್ ನುಡಿಮುತ್ತಿನೊಂದಿಗೆ ನಿಮ್ಮ ಕಲೆ ಏನು ಅಂತ ತಿಳಿಸ್ಕೊಡಿ. ನಮಸ್ಕಾರ ಅಶ್ವಿನಿ ಮೇಡಮ್, ಎಲ್ರಿಗೂ ಬೆಳಗಿನ ಶುಭಾಶಯಗಳು. ಮುಖವು ಮನದ ಕನ್ನಡಿ, ಆತ್ಮದ ಗುಣಗಳು ಲೆಕ್ಕಕ್ಕೆ ಸಿಗುವುದಿಲ್ಲ ಮತ್ತು ವರ್ಣನೆಗೆ ಎಟುಕುವುದೂ ಇಲ್ಲ. ಮನದ ಆನಂದ ಇಂದ್ರಿಯ ಅನುಭವಗಳು, ಅಂದರೆ ನಮ್ಮ ಇಂದ್ರಿಯಗಳನ್ನು ಉದ್ದೀಪಿಸುವ ಅನುಭವದ ಸರಮಾಲೆಗಳು. ಮನುಷ್ಯನಿಗೆ ಸಿಗುವ ಈ ಬಗೆಯ ಆನಂದಗಳು ಕ್ರಮೇಣ ಊರ್ಧ್ವಗಾಮಿಯಾಗಿ ಚಲಿಸಿ ಮೋಕ್ಷಾನಂದವನ್ನು ಪಡೆಯಬಹುದು. ಆ ಅನುಭವಗಳ ಅನುಭೂತಿಯನ್ನು ನಾವು ಸವಿಯಬೇಕಾದರೆ ಸ್ಥಿತಪ್ರಜ್ಞೆಯನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ. ಅಂತಹ ಬಾಳು ನಮ್ಮದಾಗಲಿ ಎನ್ನುವಂತಹ DVಜಿಯವರ ಈ ನುಡಿಮುತ್ತು ಮೇಡಮ್. ನಿಮ್ಮ ಕಲೆ ಮೇಡಮ್, ಒಂದು ಸಣ್ಣದ ಒಂದು ನೀತಿ ಮಾತು ಅನ್ನುವಂಥದ್ದು ಲೇಖನ, ಅದು ಹೇಳ್ಬೋದಾ ಮೇಡಮ್? ನಿಮ್ಮ ಕಲೆ ಕವನ ಲೇಖನನಾ? ಓಕೆ. ಮೇಡಮ್. ಸೊಸೆಯಾಗಿ ಬಂದಿರುವೆ ನೀನಿಲ್ಲಿಗೆ, ಅತ್ತೆ ಮಾವನಿಗೆ ಮುದ್ದಿನ ಸೊಸೆ ಆಗೋದು ಹೀಗೆ. ಇದು ಹಲಿಮತ್ ಅದಿಯಾ ಅಂತಕ್ಕಂಥವರ ಒಂದು ಕಿರುಲೇಖನ. ಮದ್ವೆ ಆಯ್ತೆಂಬ ಖುಷಿ ಆದ್ರೆ ಹೊಸ ಮನೆಗೆ ಕಾಲಿಟ್ಟಾಗ ಹೇಗೋ ಏನೋ ಎಂಬ ಕಸಿವಿಸಿ. ಮದ್ವೆಯಾಗಿ ಗಂಡನ ಮನೆ ಸೇರುವ ಎಲ್ಲ ಹೆಣ್ಣು ಮಕ್ಕಳಿಗೂ ಅಲ್ಲಿ ಚೆನ್ನಾಗಿ ಬಾಳಿ ಬದುಕಬೇಕೆಂಬ ಆಸೆ ಇರುತ್ತೆ. ಆದರೆ ಸರಿಯಾದ ಮಾರ್ಗದರ್ಶನ, ಸಲಹೆಯ ಕೊರತೆಯಿಂದಾಗಿ ಕೆಲವೊಮ್ಮೆ ಎಡವಟ್ಟುಗಳಾಗಿ ಕುಟುಂಬಗಳು ಒಡೆಯುತ್ತವೆ. ಅತ್ತೆ ಮಾವ ನಾದಿನಿಯರು ಓರಗಿತ್ತಿಯರೊಂದಿಗೆ ಸ್ನೇಹ ಸಂಪಾದಿಸಿ ಪ್ರೀತಿಯಿಂದ ಕೂಡಿ ಬಾಳಿದರಷ್ಟೇ ಆ ಮನೆ ಸ್ವರ್ಗ. ಹುಟ್ಟಿ ಬೆಳೆದ ಮನೆಯನ್ನ ಬಿಟ್ಟು ಹೊಸ ಮನೆ, ಹೊಸ ವಾತಾವರಣಕ್ಕೆ ಒಗ್ಗಿಕೊಳ್ಳುವಾಗ ಕೆಲವೊಂದು ಸಣ್ಣ ಪುಟ್ಟ ವಿಚಾರ ನೆನಪಿನಲ್ಲಿಟ್ಟುಕೊಂಡರೆ ಜೀವನ ಬಲು ಸುಲಭ. ಆ ಸೀಕ್ರೆಟ್ ಯಾವುವು ಅನ್ನುವಂಥದ್ದನ್ನ ಮಾತೆ ಮಾಣಿಕ್ಯ ಅನ್ನುವಂಥದ್ದು. ಮನೆಯ ಎಲ್ಲರೊಂದಿಗೂ ಚೆನ್ನಾಗಿ ಮಾತನಾಡುತ್ತೀರಿ. ಕಚೇರಿಗೆ ಹೋದಾಗ ಅಥವಾ ದೂರವಿದ್ದಾಗಲೂ ಕುಟುಂಬ ಸದಸ್ಯರೊಂದಿಗೆ ಸಂಪರ್ಕದಲ್ಲಿರಿ. ಅತ್ತೆ ನಾದಿನಿಯರಿಗೆ ಆಗಾಗ ಫೋನ್ ಕರೆ ಮಾಡಿ ಕುಶಲೋಪರಿ ವಿಚಾರಿಸಿ. ಅವರೇ ಕರೆ ಮಾಡಲಿ ಎಂದು ಎಂದೂ ಕಾಯಬೇಡಿ. ಇನ್ನು ಅವರೊಂದಿಗೆ ಎಲ್ಲ ವಿಚಾರಗಳಲ್ಲೂ ವಾಗ್ವಾದಕ್ಕಿಳಿಯುವುದು, ಪ್ರತಿ ಮಾತಿನಲ್ಲೂ ತಪ್ಪು ಹುಡುಕುವುದು ಮಾಡಬೇಡಿ. 2ನೇ ವಿಚಾರ, ಸ್ಪರ್ಧೆ ಬೇಡ. ಮಗನ ಬಗ್ಗೆ ಅಮ್ಮನಿಗೆ ಸ್ವಾಮ್ಯ ಪ್ರವೃತ್ತಿ ಇರುವುದು ಸಹಜ. ಹೀಗಿರುವಾಗ ನಿಮ್ಮ ಮಗನಿಗೆ ಹೀಗೆ ಮಾಡಿದರೆ ಇಷ್ಟ, ಅಡುಗೆಗೆ ಇಂಥದ್ದನ್ನೇ ಹಾಕಿ ಎಂದು ಅತ್ತೆಗೆ ಪಾಠ ಮಾಡಬೇಡಿ. ಪತಿಗೆ ನಿಮ್ಮ ಅಡುಗೆ ಹೆಚ್ಚು ಇಷ್ಟವಾದರೂ ಅದನ್ನು ಅತ್ತೆ ಮುಂದೆ ಹೇಳಿಕೊಳ್ಳಬೇಡಿ. ಯಾವುದೇ ಕಾರಣಕ್ಕೂ ಅತ್ತೆಯೊಂದಿಗೆ ಸ್ಪರ್ಧೆಗಿಳಿದು ಅವರ ಮನಸ್ಸಿಗೆ ನೋಯಿಸಬೇಡಿ. ಒಟ್ಟಿಗೆ ಟೈಮ್ ಪಾಸ್. ಅಡುಗೆ ಮನೆಯಲ್ಲಿ ಮನೆಯ ಇನ್ನಿತರ ಕೆಲಸಗಳಲ್ಲಿ ಅತ್ತೆ ನಾದಿನಿಯರಿಗೆ ಸಹಾಯ ಮಾಡಿ ಬಿಡುವಿದ್ದಾಗ ಅವರೊಂದಿಗೆ ಕಾಲ ಕಳೆಯಿರಿ. ಶಾಪಿಂಗ್, ಪಾರ್ಕ್, ಸಿನಿಮಾ, ಹೋಟೆಲ್ಗೆ ಪತಿಯೊಂದಿಗೆ ಮಾತ್ರ ಹೋಗುವ ಬದಲು ಒಮ್ಮೊಮ್ಮೆ ಇಡೀ ಕುಟುಂಬವನ್ನು ಒಟ್ಟಿಗೆ ಕರೆದೊಯ್ಯಿರಿ.
ಇದರಿಂದ ನಿಮ್ಮೊಳಗಿನ ಬಾಂಧವ್ಯ ಗಟ್ಟಿಯಾಗುತ್ತಾ ಹೋಗುತ್ತದೆ. 4ನೇ ಅಂಶ, ಸಲಹೆ ಕೇಳಿ. ಕುಟುಂಬಕ್ಕೆ ಸಂಬಂಧಿಸಿ ಏನೇ ನಿರ್ಧಾರ ಕೈಗೊಳ್ಳುವುದಿದ್ದರೂ ಕೂಡ ಅತ್ತೆ ಮಾವನ ಸಲಹೆ ಪಡೆಯಿರಿ. ಈ ವಿಚಾರದಲ್ಲಿ ಹಿಂಜರಿಕೆ ಬೇಡ. ಹಿರಿಯರ ಸಲಹೆ ನಿಮಗೆ ಇಷ್ಟವಾಗದಿದ್ದರೆ ಆ ಬಗ್ಗೆ ಚರ್ಚಿಸಿ ಮನವೊಲಿಸಿದರಾಯಿತು. ನಮ್ಮ ಮಗನ ಬದುಕಿನಲ್ಲಿ ನಮ್ಮ ಪ್ರಭಾವ ಇನ್ನೂ ಇದೆ ಎಂಬ ಭಾವನೆ ಅವರಲ್ಲಿ ನೆಮ್ಮದಿಯನ್ನ ಮೂಡಿಸುತ್ತದೆ. ಉಡುಗೊರೆ ಕೊಡುತ್ತೀರಿ. ಯಾರೇ ಆಗಲಿ ಉಡುಗೊರೆ ತಂದು ಕೊಟ್ಟಾಗ ಮನಸ್ಸು ಒಮ್ಮೆ ಉಲ್ಲಸಿತವಾಗುತ್ತದೆ ಅಲ್ವೇ? ಇದನ್ನು ನೆನಪಿಟ್ಟುಕೊಳ್ಳಿ. ಆಗಾಗ ನಿಮ್ಮ ಅತ್ತೆ ಮಾವ ನಾದಿನಿಯರು ಕುಟುಂಬದ ಇತರೆ ಸದಸ್ಯರಿಗೆ ಸಣ್ಣ ಪುಟ್ಟ ಉಡುಗೊರೆಗಳನ್ನ ಕೊಡುತ್ತೀರಿ. ಅವರ ಖುಷಿಯಲ್ಲಿ ನೀವು ಖುಷಿಯನ್ನು ಕಾಣಿ. ಕೊನೆಯದಾಗಿ, ಗೌರವಾಧಾರದಿಂದ ಕಾಣಿ. ನೀವು ಹುಟ್ಟಿ ಬೆಳೆದ ಮನೆಯನ್ನು ಬಿಟ್ಟು ಹೊಸ ಕುಟುಂಬವೊಂದಕ್ಕೆ ಬೆಳಕಾಗಲು ಬಂದಿದ್ದೀರಿ. ಇಲ್ಲಿ ಎಲ್ಲರನ್ನೂ ಪ್ರೀತಿ, ಗೌರವ, ಆಧಾರಗಳಿಂದ ಕಾಣುವುದು ನಿಮ್ಮ ಕರ್ತವ್ಯ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯವಿದ್ದರೂ ಹೊಂದಾಣಿಕೆ ಮಾಡಿಕೊಂಡು ಬಾಳಿರಿ. ಕ್ಷಮಿಸಲು ಮತ್ತು ಮರೆಯಲು ಕಲಿಯಿರಿ. ಇದು ನಿಮ್ಮ ಜೀವನ ಸುಂದರವಾಗಿರುವ ಸರಳ ಸೂತ್ರ ಅನ್ನುವಂಥದ್ದು. ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು. ಸೂಪರ್ ಮೇಡಮ್. ನಾನ್ ಮತ್ತೊಂದ್ಸಲ ವಿಡಿಯೋ ಬರುತ್ತಲ್ಲ, ನಾನು ಹೋಗಿ ಇದನ್ನ ನಾನು ನೋಟ್ ಮಾಡ್ಕೊಳ್ತೀನಿ. ಯಾಕೆಂದ್ರೆ ಇದು ಎಲ್ಲಾ ಹೆಣ್ಣು ಮಕ್ಕಳಿಗೆ ಅಗತ್ಯವಿರುವಂತಹ ವಿಷಯ. ಯಾಕೆಂದ್ರೆ ನಾನು ಒಂದಾನೊಂದು ಕಾಲದಲ್ಲಿ ಸೊಸೆಯಾಗಿ ಬಂದ್ಮೇಲೆ ಯಾವ ರೀತಿ ನಡ್ಕೋಬೇಕು ಅಂತ ಎಲ್ಲ ಕಲಿತು ಬಂದಿದ್ರು ಸಹ ಒಂದ್ ಸ್ವಲ್ಪ ವಿಕೋಪಕ್ಕೆ ಏರೋದಾಗ ಇದೆಲ್ಲ ಕೆಲವೊಂದು ನಡೆಯುತ್ತೆ. ನಾನು ಕೂಡ ನಮ್ಮ ಅತ್ತೆಯೊಂದಿಗೆ ವಾಗ್ವಾದಕ್ಕೆ ಇಳಿದಿದ್ದೀನಿ. ಈ ಸಮಯದಲ್ಲಿ ನಾನು ಏನ್ ಹೇಳೋದು ಅಂದ್ರೆ, ತಪ್ಪಿದ್ರೆ ಕ್ಷಮಿಸಿ ಅಂತ ನಮ್ಮ ಅತ್ತೆಗೆ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನನ್ಗೊಂದು ಅರಿವು ಮೂಡಿಸಿದ್ದೀರಾ ಮೇಡಮ್. ಜ್ಯೋತಿ ಮೇಡಮ್, ನೀವು ಸಂಕಲ್ಪ ಗ್ರೂಪ್ ಅಲ್ಲಿ ಇದ್ದೀರಾ? ಇಲ್ಲ ಮೇಡಮ್. ನಿಮ್ದು ನಂಬರ್ ಬಾಕ್ಸ್ ಅಲ್ಲಿ ಹಾಕಿ ಮೇಡಮ್. ಸರಿ ಮೇಡಮ್, ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತಮ್ಮ ಮೇಡಮ್. ಓಕೆ. ಸರಸ್ವತಿ ಮೇಡಮ್ ಮಾತಾಡಿ. ನಮಸ್ಕಾರ ಅಶ್ವಿನಿ ಮೇಡಮ್. ನಿಮ್ಮ ನುಡಿಮುತ್ತು ಜೊತೆಲಿ ನಿಮ್ಮ ಕಲಾವಿದ ಯಾರು ಅಂತ ಇವತ್ತು ವೇದಿಕೆನಲ್ಲಿ ಬಡದೆ ಹೆಬ್ಬರ್ಸ್ಬೇಕು, ನಿಮ್ಮಲ್ಲಿರೋ ಕಲಾವಿದ ಯಾರು ಅಂತ. ವೆಲ್ಕಮ್ ಮೇಡಮ್. ನುಡಿಮುತ್ತು ಅಷ್ಟೇ ಹೇಳ್ತೇನೆ. ಮೇಡಮ್, ಒಂದ್ ವಿಷಯ. ಈಗಾಗಲೇ ಸಮಯ 7:40 ಆಗ್ತಾ ಬರ್ತಾ ಇದೆ. ಸಮಯ ಕಮ್ಮಿ ಇದೆ. ಎಲ್ರಿಗೂ ಅವಕಾಶ ಸಿಗ್ಬೇಕು. ಎಲ್ರು ನುಡಿಮುತ್ತು ಹೇಳಕ್ ತಯಾರಾಗಿದ್ದಾರೆ. ಎಸ್ ಮೇಡಮ್, ಸಮಯನೂ ಕೂಡ ಸ್ವಲ್ಪ ನಾವು ನೋಡ್ಕೊಳ್ಳೋಣ. ಒಂದೇ ನೀನೇನು ಅಂತ ನಿನಗೆ ಗೊತ್ತಿರುವಾಗ ಯಾರ ಅಭಿಪ್ರಾಯಕ್ಕಾಗಿಯೂ ಕಾಯಬೇಡ. ಏಕೆಂದ್ರೆ ಎಲ್ಲರನ್ನು ಮೆಚ್ಚಿಸಲು ಹೋದರೆ ಮುಂದೊಂದು ದಿನ ನೀನ್ ಹುಚ್ಚನಾಗುತ್ತೀಯ. ಇಲ್ಲಿ ಮೆಚ್ಚಿ ಮಾತನಾಡುವವರಿಗಿಂತ ಚುಚ್ಚಿ ಮಾತನಾಡುವವರೇ ಹೆಚ್ಚು. ಇಲ್ಲಿ ನಿನ್ನ ತಪ್ಪುಗಳನ್ನು ಮಾತ್ರ ಲೆಕ್ಕ ಹಾಕುತ್ತಾರೆ. ಚಿಂತಿಸದಿರು. ಮೇಲೆ ನಾನು ನಿನ್ನ ಒಳ್ಳೆಯತನವನ್ನು ಲೆಕ್ಕ ಹಾಕುತ್ತೇನೆ. ಆಯ್ತು ಮೇಡಮ್, ಧನ್ಯವಾದಗಳು. ತಲೆ ಹೇಳ್ತಾ ನುಡಿಮುತ್ತು ಆಯ್ತು. ನುಡಿಮುತ್ತು ಹೇಳಿದ್ರಿ. ನಿಮ್ಮ ಒಳಗಡೆ ಇರುವಂತಹ ಕಲಾವಿದ ಯಾರು? ಹಾಡ ಹೇಳ್ತೇನೆ. ಹಾಡ ಇಲ್ಲ ಮೇಡಮ್, ಹಾಡಿಲ್ಲ ಪ್ಲೀಸ್. ಪ್ರತಿ ಶನಿವಾರ ಹಾಡ್ ಕೇಳ್ತಾನೆ ಇರ್ತೀವಿ. ಒಂದ್ ಡೈಲಾಗ್ ಹೇಳಿ. ಡೈಲಾಗು ಏನ್ ಗೊತ್ತಾ ಮೇಡಮ್, ಏನು ಇವ್ರು ಈ ತರ ಕೇಳ್ತಾರೆ ಅಂತ ಯಾರು ಭಾವಿಸ್ಬಾರ್ದು. ಯಾಕೆಂದ್ರೆ ಅಲ್ಲ, ಡೈಲಾಗ್ ಅಂದ್ರೆ ಏನ್ ಡೈಲಾಗ್ ಹೇಳಿದ್ರೆ? ನಾನು ಯಾರು? ಕಶ್ಯಪ ಬ್ರಹ್ಮನ ಮಗ, ನಿಧಿ ಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ ಅಂತ. ಬರುದಿಲ್ಲ ನನಗೆ. ಓಕೆ ಮೇಡಮ್, ಸಾಕು. ಈಗ ನೀವು ನುಡಿಮುತ್ತು ಹೇಳಿದ್ರಲ್ಲ, ಅದೇ ನಿಮ್ಮಲ್ಲಿನ ಕಲಾವಿದ. ಥ್ಯಾಂಕ್ ಯು ಮೇಡಮ್. ನಮ್ಮ ಜಾನಕಮ್ನವ್ರು ಕಾಯ್ತಾ ಇದಾರೆ ಎಷ್ಟೊತ್ತಿಗೆ. ನಾವೇನು ಮಾಡಕ್ಕಾಗಲ್ಲ. ನೀವು ಫಸ್ಟ್ ಹ್ಯಾಂಡ್ ರೈಸ್ ಮಾಡಿಲ್ವಲ್ಲ. ಫಸ್ಟ್ ಮಾಡಿದ್ರೆ ನಿಮಗೆ ಅವಕಾಶ ಸಿಕ್ಕಿರೋದು. ಅನುಪಮ ಮೇಡಮ್ ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ. ಕಲಾವಿದ ಯಾರು? ನೋಡಿ ಮತ್ತೆ ಹೇಳ್ತೀನಿ ಮೇಡಮ್. ಬೇಗ ಬೇಗ ಮೇಡಮ್, ಬೇಗ ಬನ್ನಿ. ಯಾರ ಯೋಗ್ಯತೆಯನ್ನು ಯಾರ ಲೋಪಗಳಿಂದ ಆಧಾರದಿಂದ ನಿರ್ಧರಿಸಬಾರದು. ಆಮೇಲೆ ಉರಿಯೋರು ಉರಿಯಲಿ ಬಿಡು. ಆಮೇಲೆ ಕುದಿಯೋರು ಕುದಿಯಲಿ ಬಿಡು. ಉರಿಯೋರು ಸುಟ್ಟು ಹೋಗುತ್ತಾರೆ, ಕುದಿಯೋರು ಆವಿಯಾಗಿ ಹೋಗುತ್ತಾರೆ. ನಿನ್ನಷ್ಟಕ್ಕೆ ನೀನು ಇದ್ದು ಬಿಡು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಅವಕಾಶಕ್ಕಾಗಿ ಧನ್ಯವಾದಗಳು.
ನಾನಂತೂ ಉರಿಯಲ್ಲ ಕುದಿಯಲ್ಲಪ್ಪ, ಸುಮ್ಮನೆ ಇರ್ತೀನಿ. ಅಶ್ವಿನಿ ಅಂತಂದ್ರೆ ಸೈಲೆಂಟು, ಬಟ್ ವೈಲೆಂಟ್ ಅಂತ ಯಾರು ತಿಳ್ಕೊಂಡೋದಾರೋ ಗೊತ್ತಿಲ್ಲ. ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ರೀಲ್ಸ್ ಅಂತ ಬಂದಾಗ ಒಬ್ರು ಕಮೆಂಟ್ ಮಾಡಿದ್ರು, ನಿಮ್ಗೇನ್ ಮಾಡಕ್ ಕೆಲ್ಸ ಇಲ್ವೇ, ಧ್ಯಾನ ಮಾಡ್ತಾ ಇಲ್ಲ ಅನ್ಸುತ್ತೆ, ಅದಕ್ಕೆ ರೀಲ್ಸ್ ಮಾಡ್ತೀರಾ ಅಂತಂದ್ರು. ಪಾಪ ಆತನಿಗೆ ಗೊತ್ತಿಲ್ಲ, ಎಲ್ಲರಲ್ಲೂ ಒಂದ್ ಕಲೆ ಇರುತ್ತೆ, ಅದು ಹೋದ ಜನ್ಮದ ವಾಸನೆ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಆದ್ರೆ ಅವರೇ ಒಂದಿನ ಕರೆ ಮಾಡಿ ಎಷ್ಟು ಚೆನ್ನಾಗಿ ವೇದಿಕೆನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ, ತಿರಸ್ಕಾರ ಮಾಡಿದವರಿಂದಲೇ ಪುರಸ್ಕಾರ ಪಡೆಯೋದಿದೆಯಲ್ಲ, ಅದು ಗ್ರೇಟ್. ಓಕೆ, ನೆಕ್ಸ್ಟ್ ವೆಲ್ಕಮ್. ಬೇಗ ಬೇಗ ಮಾಸ್ಟರ್ಸ್, ಎಲ್ರಿಗೂ ಅವಕಾಶ ಪಾರ್ವತಿ ಸಿಗಲಿ. ಮೇಡಮ್ ಮಾತಾಡಿ. ಮಾತಾಡ್ ಎಲ್ಲ ಆಲ್ ಮಾಸ್ಟರ್ಸ್ಗೆ ನಮಸ್ತೆ. ಮಾತು ಬೆಳ್ಳಿ, ಮೌನ ಬಂಗಾರ. ಶಾಲೆಯೇ ದೇವಾಲಯ, ಮಕ್ಕಳೇ ದೇವರು. ಅಧ್ಯಾಪಕನೇ ಅರ್ಚಕ, ಬೋಧನೆಯೇ ಅರ್ಚನೆ. ಪಾಠ ಪ್ರವಚನವೇ ಪುಷ್ಪ, ಪ್ರೇಮವೇ ಫಲ. ನಿಷ್ಠೆಯೇ ಶ್ರದ್ಧೆ, ಕೌಶಲ್ಯವೇ ಧೂಪ. ಜ್ಞಾನವೇ ದೀಪ, ನವೀನತೆಯೇ ಕರ್ಪೂರ. ಮಕ್ಕಳ ಹಿತ ಚಿಂತನೆಯೇ ಮಂಗಳಾರತಿ. ಕರ್ಮವೇ ನೈವೇದ್ಯ, ನಿಸ್ವಾರ್ಥತೆಯೇ ನಿಸ್ವಾರ್ಥ ತೀರ್ಥ, ಪರಿಣಾಮವೇ ಪ್ರಸಾದ. ಆಮೇಲೆ ನಾನು ಒಂದು ಕವನ ಹೇಳ್ತೀನಿ. 81ನೇ ಇಸ್ವಿನಲ್ಲಿ ನಾನು PUC ಓದ್ಬೇಕಾರೆ ನಾನೇ ಬರ್ದಿರೋದು, BE ಪಾರ್ವತಿ ಎಷ್ಟೊತ್ತಾಗತ್ತೆ ಮೇಡಮ್? ಒಂದ್ ನಿಮಿಷ ಆಗುತ್ತೆ. ನೀವೇ ಒಂದ್ ನಿಮಿಷನೂ ಬರ್ದಿದ್ದೀರಾ ಆಗಲ್ಲ. ಅಂದ್ರೆ ನಾನು ಕೇಳಲೇಬೇಕು. ಎಸ್ ಮೇಡಮ್, ಹ್ಮ್ ನೀವೇ ಬರ್ದಿದ್ದೀರಾ ಅಂದ್ರೆ ನಾವು ಕೇಳಲೇಬೇಕು. ನಾನೇ ಬರ್ದಿರೋದು. ಇಲ್ಲಿ ಎದುರು ಬದರಾದ ಇರುವೆಗಳೆರಡು ನಿಲ್ಲುತ್ತವೆ, ಪರಸ್ಪರ ಮೂಸುತ್ತವೆ, ಮುಂದೆ ಸಾಗುತ್ತವೆ, ಶುಭ ಕೋರುತ್ತವೆ. ಇಲ್ಲಿ ಮರದ ಕೊಂಬೆಯ ಮೇಲೆ ಕುಳಿತ ಹಕ್ಕಿಗಳೆರಡು ಕೊಕ್ಕು ಬೆಸೆಯುತ್ತವೆ, ಚಿವುಗುಡುತ್ತವೆ, ಹಾರುತ್ತವೆ, ಗೆಳೆತನದ ಅನಿಸಿಕೆಯೊಡನೆ. ಇಲ್ಲಿ ಒಂದರೊಡನೊಂದು ತಾಕಿದ ಕಪ್ಪು ಸಾಸರಗಳೆರಡು ಟಣ್ಣೆಂದು ಸದ್ದಿಸುತ್ತವೆ, ಒಂದಾಗಿ ಬೆರೆತುದಕ್ಕೆ, ಜೊತೆಗೂಡಿದ್ದಕ್ಕೆ ಹರ್ಷಗೊಳ್ಳುತ್ತವೆ. ಇಲ್ಲಿ ಎದುರು ಬದರಾದ ಅವರು ತಣ್ಣನೆಯ ನೋಟ ಬೀರುತ್ತಾರೆ, ನಿಲ್ಲದೆ ನಗದೆ ಸದ್ದಿಲ್ಲದೆ ದಾಟಿ ಹೋಗುತ್ತಾರೆ. ಇಂದಿನಿಂದೊಮ್ಮೆ ತಿರುಗಿ ಖಾಲಿ ಕಣ್ಣುಗಳಲ್ಲಿ ದೃಷ್ಟಿಸುತ್ತಾರೆ, ಸಾಗಿ ಹೋಗುತ್ತಾರೆ. ಥ್ಯಾಂಕ್ಸ್ ಮೇಡಮ್, ಅವಕಾಶಕ್ಕಾಗಿ ಧನ್ಯವಾದಗಳು. ಮೇಡಮ್. ಧನ್ಯವಾದಗಳು ಮೇಡಮ್. ಸೂಪರ್ ಪಾರ್ವತಿ ಮ್ಯಾಮ್. ಅದ ಕಲಾವಿದ ನಾನು ಏನಕ್ಕೆ ಕೊಟ್ಟೆ ಅಂತಂದ್ರೆ ನೋಡಿ, ಇದಕ್ಕೇನೆ ಈಗ ಅರ್ಥ ಆಗ್ತಾ ಇದೆ. ಪಾರ್ವತಿ ಮೇಡಮ್ ತನ್ನಲ್ಲಿನ ಸುಪ್ತ ಕಲೆ ನೀವು ಅವಾಗ್ಲೇ PUC ಓದವಾಗ್ಲೇನೆ ಕವನ PUC ಓದುವಾಗ ಶಾಲೆ ಮ್ಯಾಗಝೈನ್ ಅದು ಹೊರಗಡೆ ಶಾಲೆ ಬರ್ಬೇಕಲ್ಲ. ಶಾಲೆ ಮ್ಯಾಗಝೈನ್ ಇಷ್ಟ ವರ್ಷ ಹೊರಗೆ ತೆಗ್ದಿರ್ಲಿಲ್ಲ. ನೋಡಿದ್ರಲ್ಲ, ಗ್ರೇಟ್, ಸೂಪರ್ ಮೇಡಮ್. ಈ ಒಂದು ಸುಂದರ ವೇದಿಕೆಯಲ್ಲಿ ಒಂದು ಅವಕಾಶ ಸಿಕ್ಕಿದೆ, ಅದನ್ನ ನೀವು ಸಂಪೂರ್ಣವಾಗಿ ಬಳಸ್ಕೊಂಡಿದ್ದೀರಾ. ಗ್ರೇಟ್ ಮೇಡಮ್. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್. ಓಕೆ ಮೇಡಮ್, ನಿಮ್ ನಂಬರ್ ಚಾಟ್ ಬಾಕ್ಸ್ ಹಾಕಿ. ಓಕೆ. ಹಾ ಮೇಡಮ್, ನೆಕ್ಸ್ಟ್ ಅವಕಾಶ ಕೊಡಿ. ಪಂಡಿತ್ರು ಮೇಡಮ್ ಯಾಕೆ ಮಾತಾಡಿ ಮೇಡಮ್. ಗಂಭೀರವಾದ ನಮಸ್ತೆ. ಮೇಡಮ್, ಒಂದ್ ಸೆಕೆಂಡ್. ಓಕೆ. ಪಂಡಿತ್ ಅವರೇ, ಹೇಳಿ ಮೇಡಮ್. ಸ್ಮೈಲ್ ಪ್ಲೀಸ್. ನೋ ಗಂಭೀರ. ಇವತ್ತು ಸಂಚಿಕೆ ವಿಶೇಷ ಸಂಚಿಕೆ. ಸಾಕೆ ಈ ನಗು ಇನ್ನು ಬೇಕೆ? ನಾವಂತ ನೋಡಿ ಮತ್ತೆ ಹೇಳಲ್ಲ ಒಂದೆರಡು ಮೇಡಮ್. ಇದು ನಿಮ್ ಕಲಾವಿದ. ಕಲಾ ನೀವ್ ಹೇಳಿದ್ರಲ್ಲ, ಇನ್ನೇನ್ ಮಾಡೋದು, ನಗಿ ಅಂದ್ರಲ್ಲ, ಅನ್ನಕ್ಕೆ ತೋರಿಸ್ದೆ. ಒಂದು ನೋಡಿ ಮತ್ತೆ ಹೇಳಲ್ಲ. ಜೀವನದಲ್ಲಿ ಎಷ್ಟು ಸಂಬಂಧಗಳು ಇವೆ ಎನ್ನುವುದು ಮುಖ್ಯ ಅಲ್ಲ, ಎಷ್ಟು ಸಂಬಂಧಗಳಿಗೆ ಜೀವ ಇದೆ ಅನ್ನುವುದು ಮುಖ್ಯ. ಇನ್ನೊಂದು, ಜೀವನ ನನಗೆ ಕಲಿಸಿದ್ದು ಇಷ್ಟೇ, ನಾನು ಇನ್ನೊಬ್ಬರ ಕಷ್ಟಕ್ಕೆ ಆಗಬೇಕೇ ಹೊರತು ನಾವೇ ಇನ್ನೊಬ್ಬರ ಕಷ್ಟಕ್ಕೆ ಕಾರಣವಾಗಬಾರದು. ಬಡವರ ಮುಂದೆ ನಿನ್ನ ಉತ್ತಮವಾದ ಸಂಪತ್ತಿನ ಕುರಿತು ಮಾತನಾಡಬೇಡ, ರೋಗಿಯ ಮುಂದೆ ನಿನ್ನ ಉತ್ತಮವಾದ ಆರೋಗ್ಯದ ಬಗ್ಗೆ ಮಾತನಾಡಬೇಡ, ದುರ್ಬಲರ ಮುಂದೆ ನಿನ್ನ ಶಕ್ತಿಯ ಬಗ್ಗೆ ಮಾತನಾಡಬೇಡ, ದುಃಖಿತನ ಮುಂದೆ ನಿನ್ನ ಜೀವನ ಸುಖ ದುಃಖಗಳ ಬಗ್ಗೆ ಮಾತನಾಡಬೇಡ,
ಕೈದಿಯ ಮುಂದೆ ನಿನ್ನ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಬೇಡ. ಮಕ್ಕಳಿಲ್ಲದವರ ಮುಂದೆ ನಿನ್ನ ಮಕ್ಕಳ ಬಗ್ಗೆ ಮಾತನಾಡಬೇಡ. ನಮ್ಮನ್ನು ಭಾರ ಅಂದುಕೊಳ್ಳುವ ಸಂಬಂಧಗಳ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ಅವುಗಳಿಂದ ದೂರವಾಗಿ ಒಂಟಿಯಾಗಿ ಬದುಕುವುದೇ ಒಳ್ಳೆಯದು. ನೆಕ್ಸ್ಟ್, ಕಳೆದುಕೊಂಡಿದ್ದು ವಸ್ತುವಾದರೆ ಇನ್ನೊಂದು ಇದು ಮುಗಿಸ್ಬಿಡ್ತೀನಿ. ಕಳೆದುಕೊಂಡಿದ್ದು ವಸ್ತುವಾದರೆ ಹುಡುಕಬಹುದು, ಇಲ್ಲವೇ ಮತ್ತೊಂದು ತೆಗೆದುಕೊಳ್ಳಬಹುದು. ಕಳೆದುಕೊಂಡಿದ್ದು ನಂಬಿಕೆಯಾದರೆ ಹುಡುಕಿದರೂ ಸಿಗುವುದಿಲ್ಲ, ಕೊಂಡುಕೊಳ್ಳಲು ಸಿಗುವುದಿಲ್ಲ. ಸಾಕಾ? ಇನ್ನು ಬೇಕಾ? ಪಂಡಿತ್ರೆ ದೊಡ್ಡ ನಮಸ್ಕಾರ. ಹೇಳಿ. ಸುಸ್ತಾಗ್ಬಿಡ್ತಾ ಪಂಡಿತರ ವ್ಯಾಖ್ಯಾನಕ್ಕೆ ಅಲ್ಲಿ? ಮತ್ತೆ ಎಲ್ರಿಗೂ ಅವಕಾಶ ಸಿಗ್ಬೇಕಲ್ವಾ? ಆಯ್ತು, ಜೈ ನಿಮ್ಮ ಬಗ್ಗೆ ಇನ್ನೊಂದು ಚೆನ್ನಾಗಿತ್ತು ಹೇಳ್ಬಿಡ್ತೀನಿ ಬಿಡಿ. ಮೇಡಮ್. ನುಡಿ ಮುತ್ತಲ್ಲಿ ಸ್ಮೈಲ್ಗಳೆಲ್ಲ ಚೆನ್ನಾಗಿದ್ವು. ಇನ್ನೊಂದು ಹೇಳ್ತೀನಿ ಅಶ್ವಿನಿ ಬಗ್ಗೆ. ಆಹಾ ಅಶ್ವಿನಿ ಮಾತಿನ ಮಲ್ಲೆ, ಸಕಲ ಕಲಾ ವಲ್ಲಭೆ, ಮಹಾತಾರ್ ಮನೆ ಮಗಳು, ಏನಿ ನಿನ್ನ ಆಟ, ಎಲ್ಲರನ್ನು ಒಂದು ಗೂಡಿಸುವ ಈ ಪರಿಪಾಠ. ಅಶ್ವಿನಿ ದೇವತೆ ಧನ್ಯೋಸ್ಮಿ ಧನ್ಯೋಸ್ಮಿ ಧನ್ಯೋಸ್ಮಿ. ನಾನಾಗ್ಲೇ ಏನಾದ್ರೂ ಸಾಕು ಅಂತ ಹೇಳಿದ್ರೆ ಈ ಕವನ ಬರ್ತಿರ್ಲಿಲ್ವೇ ನನ್ ಬಗ್ಗೆ? ಅದಕ್ಕೆ ವೇಟ್ ಮಾಡ್ಬೇಕು ಅಂತ ಹೇಳುದು. ಸೂಪರ್ ಪಂಡಿತ್ರೆ, ಏನೋ ಅಂತಿದ್ದೆ ನಿಮ್ಮನ್ನ. ಸ್ವಾಧ್ಯಾಯ ಬರ್ದೇ ಇದ್ರುನು ಕವನ ಹೇಳ್ತಿರಲ್ಲ, ನಗಿಸ್ತಿರಲ್ಲ. ಈಗ ಜಾನ್ಕಮ್ಮ ಬರ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ನಾನೊಂದು ಕುವೆಂಪುರವರ ಒಂದ್ ಲೈನ್ಸ್ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ. ನನಸಾಗದ ಕನಸೊಂದು ನೆನಪಾಗಿ ಕಾಡುತ್ತಿದೆ, ನನಸಾಗದ ಕನಸೊಂದು ನೆನಪಾಗಿ ಕಾಡುತ್ತಿದೆ, ನಕ್ಕು ಮರೆಯಲೆ ಇಲ್ಲ ಅತ್ತು ಮರೆಯಲೆ. ಎಲ್ರಿಗೂ ಹಾರ್ಟ್ ಟಚ್ ಆಗುತ್ತೆ ಈ ಲೈನ್ಸ್ ಅಂತ ಹೇಳ್ತಾ ವೆಲ್ಕಮ್ ಜಾನ್ಕಮ್ಮ. ಸೂಪರ್. ಜಾನಕಿ ಮೇಡಮ್ ಮಾತಾಡಿ. ನಮಸ್ಕಾರ ಎಲ್ರಿಗೂನು. ನಾನು ಯಾವಾಗಲೂ ಸಂತೋಷವಾಗಿರುತ್ತೇನೆ, ಏಕೆಂದರೆ ನಾನು ಯಾರಿಂದಲೂ ಏನನ್ನೂ ನಿರೀಕ್ಷಿಸುವುದಿಲ್ಲ. ಭರವಸೆಯೇ ದೊಡ್ಡ ದುಃಖ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವಿದೆ, ಸಾವನ್ನು ಹೊರತುಪಡಿಸಿ. ನೀವು ಮಾತನಾಡುವ ಮೊದಲು ಆಲಿಸಿ, ನೀವು ಬರೆಯುವ ಮೊದಲು ಯೋಚಿಸಿ, ನೀವು ಟೀಕಿಸುವ ಮೊದಲು ಒಳಗೆ ನೋಡಿ, ನೀವು ಪ್ರತಿಕ್ರಿಯಿಸುವ ಮೊದಲು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ, ನೀವು ಸಾಯುವ ಮೊದಲು ಜೀವನವನ್ನು ಸಂಪೂರ್ಣವಾಗಿ ಜೀವಿಸಿ. ಉತ್ತಮ ಸಂಬಂಧಗಳು ಜನರು ಪರಿಪೂರ್ಣರಾಗಿರುವ ಸಂಬಂಧಗಳಲ್ಲ, ಆದರೆ ಜನರು ಜೀವನವನ್ನು ಹೇಗೆ ಸುಂದರಗೊಳಿಸಬೇಕೆಂದು ತಿಳಿದಿರುವ ಸಂಬಂಧಗಳಾಗಿವೆ. ಇತರರ ನ್ಯೂನ್ಯತೆಗಳನ್ನು ನೋಡಿ, ಆದರೆ ಅವರ ಗುಣಗಳನ್ನು ಪ್ರಶಂಸಿಸಿ. ನೀವು ಸಂತೋಷವಾಗಿರಲು ಬಯಸಿದರೆ ಇತರರನ್ನು ಸಂತೋಷಪಡಿಸಿ. ನೀವು ಏನನ್ನಾದರೂ ಸ್ವೀಕರಿಸಲು ಬಯಸಿದರೆ ಮೊದಲು ಏನನ್ನಾದರೂ ನೀಡಿ. ಪ್ರೀತಿ, ನಗುನಗುವ ಮತ್ತು ಸಕಾರಾತ್ಮಕ ಜನಗಳೊಂದಿಗೆ ನಿಮ್ಮನ್ನು ಸುತ್ತುವರೆದಿರಿ ಮತ್ತು ನೀವು ಹಾಗೆಯೇ ಇರಿ. ಜೀವನವು ಕಷ್ಟಕರವೆಂದು ತೋರಿದರೂ, ಕಣ್ಣೀರು ಬಂದರೂ ಸಹ ನಗುತ್ತಾ ಹೇಳಿ, ಎಲ್ಲವೂ ಸರಿಯಾಗುತ್ತದೆ, ಏಕೆಂದರೆ ನಾನು ಇನ್ನೂ ಪ್ರಯಾಣದಲ್ಲಿದ್ದೇನೆ. ಇದು ನನ್ನ ಒಂದು ಸಂದೇಶ. ಮತ್ತೊಂದು ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿತ್ತು. ಇನ್ನೊಂದು ಇದನ್ನ ಹೇಳ್ಬಿಡ್ತೀವಿ ಮೇಡಮ್. ಮನುಷ್ಯನಿಗೆ ಅತ್ಯಂತ ದುಃಖ ಕೊಡೋ ಅಂತ ಸಂಗತಿಗಳು ಯಾವ್ಯಾವು ಅಂತ ಅಂದ್ರೆ, ಅವರವರ ಆದ್ಯತೆಯ ಮೇರೆಗೆ ತಂದೆ ತಾಯಿಗಳಾದವರಿಗೆ ಮಕ್ಕಳ ಅಕಾಲಿಕ ಮರಣ, ಕುಟುಂಬ ಸದಸ್ಯರ ಆಪ್ತೇಷ್ಟರ ಮರಣ, ಅಪಘಾತದಿಂದಾಗಿ ಅಂಗಾಂಗ ಊನ, ಊಟ ಸ್ನಾನ ಶೌಚಾದಿಗಳ ನಿತ್ಯ ಕರ್ಮಗಳಿಗೆ ಪರಾವಲಂಬನ, ವಾಸಿಯಾಗದ ಕಾಯಿಲೆಯಿಂದ ನರಳುತ್ತಿದ್ದು ಇತರರಿಗೆ ಹೊರೆಯಾಗಿರುವುದು, ಅನ್ಯರ ಯಾತನಾಮಯ ನೋವು ನೋಡುತ್ತಿದ್ದರೂ ಏನೂ ಮಾಡಲಾಗದ ಅಸಹಾಯಕತನ, ಮಾಡದ ತಪ್ಪಿಗೆ ಅನ್ಯರು ಸುಳ್ಳು ಆರೋಪ ಹೊರಿಸಿ ಗೌರವ ಮರ್ಯಾದೆಗಳಿಗೆ ಮಸಿ ಬಳಿದಾಗ, 10 ಜನರ ಮುಂದೆ ಅವಮಾನಿತನಾದಾಗ, ಹಣ ಒಡವೆ ವಸ್ತುಗಳನ್ನು ಕಳೆದುಕೊಂಡಾಗ, ಆಸ್ತಿಗೋಸ್ಕರ ನಡೆಯುವ ಜಗಳ ವ್ಯಾಜ್ಯ ಕಿರಿಕಿರಿಗಳಿಂದ ನಂಬಿದವರು ಮೋಸ ಮಾಡಿದಾಗ, ಬಲಾಢ್ಯರ ದರ್ಪ ದೌರ್ಜನ್ಯಗಳಿಗೆ ಈಡಾಗಿ ದೈಹಿಕ ಮಾನಸಿಕ ಕಿರುಕುಳ ಅನುಭವಿಸುವುದರಿಂದ, ಅವಾಚ್ಯ ಪದ ಬಳಕೆಯ ನಿಂದನಾತ್ಮಕ ನುಡಿಗಳಿಂದ. ಎಲ್ರಿಗೂ ಧನ್ಯವಾದ.
ಥ್ಯಾಂಕ್ ಯು ಜಾನಕಮ್ಮ. ಯಾವಾಗ್ಲೂ ಇದೇ ರೀತಿ ನುಡಿ ಮುತ್ತುಗಳು, ನಮಗೆ ವಿಷಯ ತುಂಬಾ ಅರ್ಥಗರ್ಭಿತವಾದ ಮಾತುಗಳನ್ನ ನೀವು ಹೇಳ್ತಾ ಇರ್ತೀರಾ. ಅದ್ರ ಜೊತೆಗೆ ನಿಮ್ ಕಲೆ ಏನು ಅಂತ ನಾನು ಇವತ್ತು ನೋಡ್ಬೇಕು ಅಂತ. ಮತ್ತೆ ಇನ್ನೇನಾದ್ರೂ ಕಲೆ ಇದೆಯಾ? ಬೇರೆಯವ್ರಿಗೆ ಅವಕಾಶ ಕೊಡಿ ಅಶ್ವಿನಿ ಮೇಡಮ್, ಆಮೇಲೆ ಮುಂದಿನ ವಾರ ನೋಡ. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ ವೇದಿಕೆನ. ನೆಕ್ಸ್ಟ್ ನೀವು ಕಲೆ ತೋರಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಮ್ಯಾಮ್. ಇನ್ನ ಸಮಯ ಕೇವಲ 10 ನಿಮಿಷದಲ್ಲಿ ನೋಡೋಣ. ಅನುರಾಧ ಮೇಡಮ್, ನಾನ್ ಮಾತಾಡ್ತಾ ಇದ್ದೀನಿ, ನೀವು ಅಡ್ಡ ಮಾಡ್ತಾ ಇದ್ದೀರಾ ಯಾಕೆ? ಸಾರಿ. ಅವ್ರು ಬೇಜಾರ್ ಮಾಡ್ಕೊಳ್ತಾರೋ ಇಲ್ವೋ ಅಂತ ನಾನು ಇದನ್ನ ಕೇಳಿದ್ದು. ನೋಡ್ತಾ ಇದ್ದೀನಿ, ಮುಖವೇ ಮನಸ್ಸಿನ ಕನ್ನಡಿ ಅಂತಾರೆ. ವಾವ್, ಸೂಪರ್. ಮಗು ತರ ನಗ್ತಾರೆ, ಅವ್ರೇನು ಬೇಜಾರ್ ಮಾಡ್ಕೊಳ್ಳಿಲ್ಲ. ಇಲ್ಲ ಇಲ್ಲ, ಬೇಜಾರೇನಿಲ್ಲ. ಸರ್ ಅಡ್ರೆಸ್ ಮಾಡಿದ್ರಲ್ಲ ಹೇಳಿ. ಭಾಸ್ಕರ್ ಸರ್ ನುಡಿ ಮುತ್ತು ತರ್ತಾ ಇದ್ದಾರೆ. ಅವ್ರು ನೋಡ್ತಾ ಇದ್ರೆ ನನ್ ದೇವ್ರು ನೋಡ್ದಾಗೆ ಆಗುತ್ತೆ ನಿಜವಾಗ್ಲು. ಇಲ್ಲ ಎಸ್ ಸರ್, ಮ್ಯಾಮ್, ವೆಲ್ಕಮ್. ನಮಸ್ತೆ ಆಲ್ ಮಾಸ್ಟರ್ಸ್. ಇವತ್ತಿನ ನುಡಿಮುತ್ತು ಅಂತಂದ್ರೆ ನಮ್ಮ ಇವ್ರದ್ದು ದರಾ ಬೇಂದ್ರೆ ಅವ್ರದ್ದು ಒಂದು ಹೇಳೋಣ ಅಂತ. ಹುಚ್ಚನಂತೆ ಇರು, ಪೆದ್ದನಂತೆ ಇರು, ಹೇಗಾದ್ರೂ ಇರು, ನೀನು ನೀನಾಗಿರು. ಗುರಿಯೆಡೆಗೆ ಹೆಜ್ಜೆ ಹಾಕುತ್ತಿರುವ ನಿನ್ನ ಬಗ್ಗೆ ಅರಿಯದವರಿಗೆ ಸಾಧನೆಯ ಶಿಖರದೊಂದಿಗೆ ಪರಿಚಯವಾಗುವಂತಿರು ಅಂತೇಳಿ ಬರ್ದಿದ್ದಾರೆ ನಮ್ಮ ದರಾ ಬೇಂದ್ರೆ ಅವರು. ಅದರಿಂದ ಹೇಳಕ್ಕೆ ಇಷ್ಟಪಟ್ಟಿದ್ದೆ, ಹೇಳ್ದೆ. ನಿಮ್ಮಲ್ಲಿನ ಕಲೆ ಏನಿಲ್ಲ ಮ್ಯಾಮ್, ಕಲೆ ಅವು ತೋರ್ಪಡಿಸುವಂತಿಲ್ಲ. ಕಲೆ ಅಂದ್ರೆ ಡ್ರಾಯಿಂಗ್ ಅದು ಇರುತ್ತೆ, ಅವನ್ನ ಪೇಪರ್ ಅಲ್ಲೇನೆ ಮಾಡಿ ತೋರಿಸ್ಬೇಕು. ನನ್ನಲ್ಲಿ ಇನ್ನೊಂದ್ ಕಲೆ ಇದೆ, ಹೇಳ್ಬೋದಾ? ಹೇಳಿ ಮ್ಯಾಮ್. ನೀವು ಹೇಗಿದ್ದೀರೋ ಅದನ್ನೇ ನಿಮ್ ತರನೇ ನಾನು ಬಿಡಿಸ್ತೀನಿ. ಹಾ 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 ಹೌದಾ ಮೇಡಮ್? ಅದ್ಭುತ ಕಲೆ ಆಗಿದ್ರೆ ನಿಮ್ದು. ಓಕೆ ಸರ್, ಥ್ಯಾಂಕ್ ಯು. ನೀವು ಮಾತಾಡಲ್ಲ ಅಂತ ಬಂದು ಇಷ್ಟು ಮಾತಾಡಕ್ಕೆ ನೀವು ಪ್ರಾರಂಭ ಮಾಡಿದ್ದೀರ, ಅದು ಗ್ರೇಟ್ ಸರ್. ಅದು ಅದೇ ಮಾಡೋಣ ಮ್ಯಾಮ್, ಎಲ್ಲ ತಮ್ಮ ಇದು ಸಪೋರ್ಟ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಯಾವತ್ತಾದ್ರೂ ಹಾಡು ಹೇಳ್ಬೇಕು ಅಂತ ಕೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು. ಅನುರಾಧ ಮೇಡಮ್, ಓವರ್ ಟು ಯು. ಯಶೋಧ ಮೇಡಮ್ ಇದಾರೆ. ಯಶೋಧ ಮೇಡಮ್ ಮಾತಾಡಿ. ಮೇಡಮ್ ನಮಸ್ತೆ. ಇಲ್ಲಿ ಪಕ್ಕದ ಮನೆದೊಂದು ಪಾಪು ಬಂದಿದೆ, ಅವಕಾಶ ಕೊಡ್ಬೋದಾ ಪಾಪುಗೆ? ಕೊಡಿ ಮೇಡಮ್. ಓಕೆ ಪಾಪು, ನಮಸ್ತೆ ಮೇಡಮ್. ನಮಸ್ತೆ ಆಂಟಿ. ಈ ಪಾಪು ಏನ್ ಹೇಳ್ತಾ ಇದೆ ಅಂದ್ರೆ, ಒಂದು ಮಲ್ಲಕ್ಕ ಎಲ್ಲಕ್ಕ ಎರಡದು ಸೇರಿ ಮಾಡ್ತಾ ಇದೆ. ಅದು ಹೇಳ್ಬಿಟ್ಟ ಮೇಡಮ್, 1 ನಿಮಿಷ ಕಾಲಾವಕಾಶ. ಎಸ್ ಮೇಡಮ್. ಪಾಪ ಬೇಗ ಹೇಳ್ ಮುಗಿಸ್ಬಿಡು, ಆಯ್ತಾ ಕಂದ? ಮನೆ ಶಾರಿಸು ಮಲ್ಲಕ್ಕ, ತುಂಡು ಬಟ್ಟೆ ಇಲ್ಲಕ್ಕ, ಹೂವು ಕಟ್ಟು ಮಲ್ಲಕ್ಕ, ನಾರ ದಾರ ಇಲ್ಲಕ್ಕ, ನೀರು ಸೇದು ಮಲ್ಲಕ್ಕ, ಹಗ್ಗ ಬಿಂದಿಗೆ ಇಲ್ಲಕ್ಕ, ಜಗಳ ಹಾಡು ಮಲ್ಲಕ್ಕ. ಅಲ್ಲಲ್ಲಲ್ಲಲ್ಲಲ್ಲೋ ಚಿನ್ನ, ಅದಲ್ಲ, ತಪ್ಪಾಯ್ತು ನೋಡೋದು. ಜಳಕ ಮಾಡು ಮಲ್ಲಕ್ಕ, ಸಾಬೂನು ಬಿಲ್ಲೆ ಇಲ್ಲಕ್ಕ, ಮುದ್ದೆ ಮಾಡು ಮಲ್ಲಕ್ಕ, ರಾಗಿ ಹಿಟ್ಟು ಇಲ್ಲಕ್ಕ, ಪೇಟೆಗೆ ಬಾರೋ ಮಲ್ಲಕ್ಕ, ಕಾಲಿಗೆ ಚಪ್ಪಲಿ ಇಲ್ಲಕ್ಕ, ಉಣ್ಣು ಬಾರೋ ಮಲ್ಲಕ್ಕ, ಇದು ಬಂದೆ ಎಲ್ಲಕ್ಕ. ಥ್ಯಾಂಕ್ ಯು ಆಂಟಿ, ಅವಕಾಶ ಕೊಟ್ಟಿದ್ದಕ್ಕಾಗಿ ನನ್ನ ತುಂಬ ಹೃದಯದ ಧನ್ಯವಾದಗಳು ಆಂಟಿ. ನಾನು ಶಾಲೆಗೆ ಹೋಗ್ಬೇಕು. ಬಾಯ್ ಬಾಯ್ ಆಂಟಿ. ಥ್ಯಾಂಕ್ ಯು ಪುಟ ಬಾಯಿಲಿ. ಯಶೋಧ ಮೇಡಮ್ ಮನೆಯಲ್ಲಿ ಒಂದ್ ಚಿಕ್ಕ ಪಾಪು ಹಾಡು ಹೇಳ್ತು. ನಮ್ಮನೆಗೆ ಒಂದ್ ಪಾಪು ಇದೆ. ಬಾಯಿಲಿ ಚಿನ್ನು, ಹಾಡು. ಈರ್ಗೀರ ಮಂಗಣ್ಣ ಕಡ್ಲೆಕಾಯಿ ತಿನ್ನಣ್ಣ, ಕೊಂಬೆಯಿಂದ ಕೊಂಬೆಗೆ ಪಾಡು ಮಂಗಣ್ಣ. ಸಾಕು ಸಾಕು, ನನ್ ಇನ್ನು ಇಲ್ಲಿ ತುಂಬಾ ಮಾಸ್ಟರ್ಸ್ ಇದ್ದಾರೆ. ಹೋಗು ಪುಟ್ಟ ಬಾಯ್. ನಮ್ಗೆ ಮಾಂಜ ಕೊಡ್ತೀರೇನೋ ನೀವೇ ಹಾಡ್ಬಿಟ್ಟು? ಬಾಯ್ ಬಾಯ್, ಅವಕಾಶಕ್ಕಾಗಿ ಧನ್ಯವಾದಗಳು. ಬಾಯ್ ಪುಟ್ಟ. ಯಶೋಧನಲ್ಲಿರೋ ಪುಟ್ಟ ಕಂದ, ಅದೇ ಕಲಾವಿದ. ವಂಡರ್ಫುಲ್. ನೆಕ್ಸ್ಟ್ ಸಮಯ ಆಯ್ತು. ಇನ್ನು ಕೇವಲ 5 ನಿಮಿಷ. ಅನುರಾಧ ಮೇಡಮ್, 5 ನಿಮಿಷದಲ್ಲಿ ನೋಡೋಣ. ಯಾರು ಇಲ್ಲ ಮೇಡಮ್ ಹ್ಯಾಂಡ್ ರೈಸ್ ಇಂದ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ, ನೀವೇ ತಗೋಬಿಡಿ.
ಅಲ್ಲ ಮೇಡಮ್, ಒಂದ್ ವಿಷಯ. ನಿನ್ನೆ ನೈಟ್ 9 ಗಂಟೆ ಕ್ಲಾಸ್ ಅಲ್ಲಿ ಅನ್ನಪೂರ್ಣನವರು ಅಮೆರಿಕದಿಂದ ಇದ್ ಕೊಟ್ಟಿದ್ರು, ಸಮಗ್ರ ಜೀವನ ಶೈಲಿಯಲ್ಲಿ. ಅವ್ರದ್ದು ನಂಬರ್ ಇಲ್ಲ, ಅವ್ರದ್ದು ಫೋಟೋ ಬೇಕಂತೆ ರೇವತಿ ಮೇಡಮ್ ಅವ್ರಿಗೆ. ಅವರು ಬೆಳಗ್ಗೆ ಒಂದ್ 2 ನಿಮಿಷ ಇದ್ರು ಇರ್ತಾರೇನೋ ಅನ್ಕೊಂಡೆ. ಅವಾಗ ಧ್ಯಾನ ಮಾಡ್ತಿದ್ರು, ಧ್ಯಾನದ ಮಧ್ಯದಲ್ಲಿ ಅವ್ರಿಗೆ ಕೇಳಕ್ ಆಗ್ಲಿಲ್ಲ. ನಿಮ್ಮ ಹತ್ರ ಏನಾರ ಅವ್ರದ್ದು ನಂಬರ್ ಇದೆಯಾ ಮೇಡಮ್? ಅನ್ನಪೂರ್ಣ ಅನ್ನೋರ್ದು. ಇಲ್ಲ ಮೇಡಮ್, ಅದು ಯಾರು ಅವ್ರಿಗೆ ಕಾಲ್ ಮಾಡಿ ಇನ್ವೈಟ್ ಮಾಡಿರ್ತಾರೆ, ಅವರಲ್ಲಿ ಇರುತ್ತೆ. ಅವ್ರದ್ದು ಫೋಟೋ ಬೇಕು, ಅದು ಹಾಕಸ್ತವ್ರಿಗೆ. ಸಮಗ್ರ ಜೀವನಶೈಲಿ ಮಾತಾಡಿದ್ರು, ಬೆಳಗ್ಗೆ ಬಂದ್ರೆ ಅವ್ರ ಕ್ಲಾಸಿಗೆ ಹೇಳಿ ಅಂತ ಅಂದಿದ್ರು. ಹಾಗಾಗಿ ಇಲ್ಲ, ಅದು ಕೇಳೋಣ ಬಿಡಿ, ಅದು ಕಾಲ್ ಮಾಡಿ ಕೇಳೋಣ. ಓಕೆ, ಕಾರ್ಯಕ್ರಮ ಸಂಪನ್ನ ಮಾಡೋದಾ? ಸಮಯ ಆಯ್ತು. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಟಾಸ್ಕ್ ನುಡಿಮುತ್ತು. ಪ್ರತಿಯೊಬ್ರು ಕೂಡ ನುಡಿಮುತ್ತನ್ನ ಹೇಳ್ತಾ ತನ್ನ ಆಂತರ್ಯದಲ್ಲಿ ಅಡಗಿರುವಂತಹ ಆ ಕಲೆಯನ್ನು ಹೊರತಂದಿದ್ದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಕೃತಜ್ಞತೆಗಳು. ಅನುರಾಧ ಮೇಡಮ್, ಈ ಒಂದು ವಾರ ಅದ್ಭುತವಾಗಿ ನಿರೂಪಣೆ ಪ್ರಾಮಾಣಿಕವಾಗಿ ಮಾಡ್ಕೊಟ್ಟಿದ್ದೀರಾ. ಅದೊಂದು ಡೆಡಿಕೇಶನ್ ಅಂತಾನೆ ಹೇಳ್ಬೋದು. ನಿಮ್ಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಕೊನೆಯದಾಗಿ ನಮ್ಮ ಗೌಡ್ರನ್ನ ಬಿಡೋ ಹಾಗಿಲ್ಲ, ವೇಟ್ ಮಾಡ್ತಾ ಇದ್ದೆ, ಬಟ್ ಸಮಯ ಕರೆಕ್ಟ್ ಆಗಿ ಸಂಪನ್ನ ಮಾಡ್ಬೇಕು ಅನ್ನೋ ಕಾರಣದಿಂದ. ವೆಲ್ಕಮ್ ಸರ್. ಎಲ್ಲಾ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಕೇಳ್ತಾ ಇದ್ದೆ, ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂತು. ಸುಮಾರು ಜನ ಮಾಸ್ಟರ್ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಇನ್ನು ಹೊಸಬ್ರು ಯಾಕೋ ಹಿಂದೇಟ್ ಹಾಕ್ತಾ ಇದಾರೆ, ಅದ್ಯಾಕೋ ಗೊತ್ತಿಲ್ಲ. ಎಸ್ ಮಾಸ್ಟರ್ಸ್, ಪ್ರತಿಯೊಬ್ರು ನಿಮ್ಮಲ್ಲಿ ಕೂಡ ಕಲೆ ಇದೆ, ಅದನ್ನ ಹೊರ ಹಾಕ್ಲಿಕ್ಕೆ ಒಂದು ಒಳ್ಳೆ ಅವಕಾಶ, ಅದು ವೇದಿಕೆ ಬಳಕೆ ಮಾಡ್ಕೊಳ್ರಿ ಅಂತ ಹೇಳ್ತಾ, ಮಾಸ್ಟರ್ಸ್ ಎಲ್ಲರೂ ಕೂಡ ಒಂದು 2 ನಿಮಿಷದ ಒಂದು ಇದು ಹೇಳ್ತೀನಿ. ಏನಂತಂದ್ರೆ, ಎಲ್ಲಾ ದೇವಸ್ಥಾನಗಳಲ್ಲಿ ನೀವು ಶಿಲೆಗಳನ್ನ ನೋಡ್ತಾ ಇದ್ರ, ಆ ಶಿಲೆ ಹೆಂಗೆ ಬಂತು ಅಂತಕ್ಕಂಥದ್ದನ್ನ ಬಗ್ಗೆ ಒಂದ್ 2 ನಿಮಿಷದ ಒಂದು ಇದು ಇದೆ, ಹೇಳ್ತೀನಿ ಮಾಸ್ಟರ್ಸ್. ಜಸ್ಟ್ ಸ್ತ್ರೀ ಅನ್ನೋ ಪದಕ್ಕೆ ಒಂದು ವಿಶೇಷ ಶಕ್ತಿ ಇದೆ. ಆಕೆ ತಾಯಿಯಾಗಿ ಪೋಷಿಸಬಲ್ಲಳು, ರಾಣಿಯಾಗಿ ಆಳಬಲ್ಲಳು, ದುರ್ಗೆಯಾಗಿ ಕೊಲ್ಲಬಲ್ಲಳು, ಲಕ್ಷ್ಮಿಯಾಗಿ ಪೊರೆಯಬಲ್ಲಳು, ಶಾರದೆಯಾಗಿ ಬೆಳೆಸಬಲ್ಲಳು. ಏನಿಲ್ಲ ಹೇಳಿ ಹೆಣ್ಣು. ಆಕೆ ಕಲೆಯಾಗಿದ್ದಾಳೆ, ಶಿಲೆಯಾಗಿದ್ದಾಳೆ, ನಾಟ್ಯವಾಗಿದ್ದಾಳೆ, ಕಾದಂಬರಿಯೂ ಆಗಿದ್ದಾಳೆ. ಆಕೆ ಹೆಸರು ಶಾಂತಲೆ, ನಾಟ್ಯ ರಾಣಿ ಶಾಂತಲೆ. 800 ವರ್ಷಗಳ ಹಿಂದೆ ಇದ್ದ ಆಕೆ ಇವತ್ತೂ ಕೂಡ ಹೊಯ್ಸಳರ ಸುಪ್ರಸಿದ್ಧ ದೇವಾಲಯಗಳ ಕಂಬಗಳ ಮೇಲೆ ಜೀವಂತವಾಗಿದ್ದಾಳೆ. ಆ ಕಾರಣಕ್ಕೆ ಇವತ್ತು ಸಾಕಷ್ಟು ಶಿಲೆಗಳು ನಮ್ಮಲ್ಲಿ ಅರಳಿ ನಿಂತಿವೆ. ಕರುನಾಡಿನ ಕಲಾ ವೈಭವವನ್ನು ಸಾರಿ ಸಾರಿ ಹೇಳುತ್ತಿದೆ. ಹೊಯ್ಸಳ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆ ಬಿಟ್ಟಿದೇವ ಜೈನ ಮಹಾವಲಂಬಿ ರಾಮಾನುಜರ ಕಾರಣದಿಂದ ವೈಷ್ಣವನಾದ ವಿಷ್ಣುವರ್ಧನ್ ಅನ್ನಿಸಿಕೊಂಡ ಇಂಥ ಬಿಟ್ಟಿಗ ಒಮ್ಮೆ ಬೇಟೆಗಾಗಿ ಈಗಿನ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯ ಕಾಡನ್ನು ಪ್ರವೇಶಿಸಿದ್ದ. ರಾತ್ರಿ ಕತ್ತಲು ಕವಿದಿದ್ದರಿಂದ ಅಲ್ಲಿಯೇ ಕಾಲ ಕಳೆಯಬೇಕಾಗಿತ್ತು. ಮುಂಜಾನೆಯ ಸೂರ್ಯೋದಯ ಅವನನ್ನು ಆಹ್ಲಾದದ ಅಲೆಯಲ್ಲಿ ತೇಲಿದ ಅನುಭವ ನೀಡುತ್ತಿತ್ತು. ಹಕ್ಕಿಗಳ ಚಿಲಿಪಿಲಿ ನಾದದ ಜೊತೆಗೆ ಅವನ ಕಿವಿಗೆ ಸುಮಧುರ ಸಂಗೀತ ಹಾಗೂ ಅದಕ್ಕೆ ಸರಿಯಾದ ಗೆಜ್ಜೆ ನಾದ ಕೇಳಿ ಬರೋದಕ್ಕೆ ಶುರುವಾಯಿತು. ಆ ಸಂಗೀತ ಇಂಪು ಹಾಗೂ ಕಾಲ್ಗೆಜ್ಜೆ ಮಾಂತ್ರಿಕ ನಾದಕ್ಕೆ ಮರುಳಾಗಿ ಅವನು ನಾದವನ್ನರಿಸಿ ಹೊರಟ. ಎಲ್ಲಿಂದ ಬರ್ತಾ ಇದೆ ಅಂತ ಆ ಕಡೆ ಹೊಂಟ. ಅಲ್ಲಿ ಧರೆಗಿಳಿದ ಅಪ್ಸರೆಯೊಬ್ಬಳು ನೃತ್ಯ ಮಾಡುತ್ತಿರುವುದನ್ನು ಕಂಡ. ಅವನಿಗೆ ಅರಿವೇ ಇಲ್ಲದಂತೆ ಅವಳ ಕಲೆಗೆ ಮತ್ತು ಸೌಂದರ್ಯಕ್ಕೆ ಶರಣಾಗಿ ಹೋದ. ಅಲ್ಲಿ ನವಿಲುಗಳು ನಾಚುವಂತೆ ನರ್ತಿಸುತ್ತಿದ್ದ ಅಪ್ಸರಿಯರೂ ಹೊಟ್ಟೆ ಕಿಚ್ಚು ಪಡುವಷ್ಟು ಸುಂದರವಾಗಿದ್ದವಳು ಬೇರೆ ಯಾರೂ ಅಲ್ಲ, ಆಕೆಯೇ ಶಾಂತಲೆ. ವಿಷ್ಣುವರ್ಧನ ಎಷ್ಟು ಆಕರ್ಷಿತನಾಗಿದ್ದ ಅಂದ್ರೆ ಅವನು ಅವಳ ಪ್ರೇಮ ಭಿಕ್ಷುಕನಾದ. ಯಾವುದೋ ಜನ್ಮದ ನಂಟಿನಂತೆ ಅವರಿಬ್ಬರೂ ಸತಿಪತಿಗಳಾದರು. ಶಾಂತಲೆಯ ಕಲಾರಾಧನೆ, ವಿಷ್ಣುವರ್ಧನ ಕಲಾ ಪೋಷಣೆ ಎರಡೂ ಒಂದುಗೂಡಿದವು. ಆಕೆಯ ಪ್ರೇರಣೆಯ ಫಲವಾಗಿ ಹಳೇಬೇಡಿನ ಹೊಯ್ಸಳೇಶ್ವರ ದೇವಾಲಯ, ಬೇಲೂರಿನ ಚೆನ್ನಕೇಶ್ವರ ದೇವಾಲಯ ಸ್ಥಾನಗಳು ಸೇರಿದಂತೆ ವಿಷ್ಣುವರ್ಧನ ಕಾಲದ ಅನೇಕ ಆಲಯಗಳ ನಿರ್ಮಾಣ ಸಾಧ್ಯವಾಯಿತು. ಅಲ್ಲದೆ ಬೇಲೂರು ಮತ್ತು ಹಳೇಬೇಡಿನ ದೇವಾಲಯಗಳಲ್ಲಿ ಇವತ್ತಿಗೂ ಕೂಡ ಕಾಣ್ತಕ್ಕಂತ ಸಾಕಷ್ಟು ಉಬ್ಬು ಶಿಲ್ಪಗಳ ರೂಪದರ್ಶಿ ಕೂಡ ಈ ಶಾಂತಲ ಅಂತ ಹೇಳಲಾಗ್ತದೆ. ಇನ್ನು ನಮ್ಮ ಕರ್ನಾಟಕ ಸರ್ಕಾರ ನಾಟ್ಯ ಕಲಾವಿದರ ಗೌರವವನ್ನು ಹೆಚ್ಚಿಸಬೇಕು ಅನ್ನೋ ಕಾರಣಕ್ಕೆ ಶಾಂತಲೆಯ ಹೆಸರಲ್ಲಿ ನೃತ್ಯ ಕಲಾವಿದರಿಗೆ ಪ್ರಶಸ್ತಿಯನ್ನು ಕೊಡುತ್ತಿದೆ. ಈ ಶಾಂತಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರೋ ಶಿವಗಂಗೆಯಲ್ಲಿ ತನ್ನ ಕೊನೆಯ ದಿನಗಳನ್ನು ಕಳೆದಳು ಅಂತ ಹೇಳಲಾಗುತ್ತದೆ. ಆಕೆ ಅಲ್ಲೇ ಇಹಲೋಕವನ್ನು ತ್ಯಜಿಸುತ್ತಾಳೆ. ಇವತ್ತಿಗೂ ಶಾಂತಲೆಯ ರೂಪವನ್ನು ಬೇಲೂರು ಹಳೇಬೀಡಿನ ಶಿಲಾಬಾಲಿಕೆಯ ವಿಗ್ರಹಗಳಲ್ಲಿ ನೋಡಬಹುದು. ಇದು ಶಾಂತಲೆಯ ಒಂದು ಹಿನ್ನೆಲೆಯ ಒಂದು ವಿಷಯ ಆಗಿತ್ತು ಮಾಸ್ಟರ್ಸ್.
ಇಷ್ಟು ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಕೂಡ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಟೈಮ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಎಸ್, ವಾವ್ ಸೂಪರ್ ಸರ್. ಶಾಂತಲಾ ಮೇಡಮ್ ಬಗ್ಗೆ ಅದ್ಭುತವಾಗಿ ನೀವು ಕಲೆ ಹಾಕಿ ತಂದು ಹೇಳಿದ್ದೀರಾ. ನಾನು ಹೇಳಲೇಬೇಕು, ಇವತ್ತು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ. ಮತ್ತೆ ಇನ್ನೊಂದು ಸ್ಮಾಲ್ ಆಗಿ ನಿಮ್ಮಲ್ಲಿ ಕಲೆ ಏನಿದೆ? ಬಂದೆ ನಾನ್ ಬಂದೇ ಬಿಟ್ಟೆ. ನನ್ನ ಹೆಸರು ಗುಂಡಣ್ಣ, ನಾನ್ ನೋಡಿದ್ರೆ ಚೋಟಣ್ಣ. ನಾನ್ ಹೇಳ್ತೀನಿ ಸುಳ್ಳಣ್ಣ, ಯಾರ ಮಾತು ಕೇಳೋಣ, ಕೇಳಿದವರೆಲ್ಲ ಯಾರು ಉಳಿಯೋಣ. ಯಾಕಂದ್ರೆ ನಾ ಹೇಳೋದೆಲ್ಲ ಸುಳ್ಳು ಸುಳ್ಳು ಸುಳ್ಳು. ಸೂಪರ್ ಸರ್. ನಿಮ್ಮಲ್ಲಿ ಇನ್ನೂ ಎಷ್ಟೊಂದು ಕಲೆ ಇದೆ, ಬಟ್ ಸಮಯ ಅವಕಾಶದಿಂದ ಇನ್ನೊಂದ್ಸಲ ತಗೊಳ್ಳೋಣ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮ ಸಂಪನ್ನ ಮಾಡ್ತಾ ಇದ್ವು, ಮತ್ತೆ ಹ್ಯಾಂಡ್ ರೈಸ್ ಬಂದಿದೆ. ಏನ್ ಮಾಡೋದು ಅಂತ ನಾನು ಅನುರಾಧ ಮೇಡಮ್ ಕೇಳ್ತೀನಿ, ಅವರೇ ನಿರೂಪಣೆ ಮಾಡೋದು. ಅವಕಾಶ ಕೊಡೋಣ, ಒಂದೊಂದೇ ನಿಮಿಷ, ಜಾಸ್ತಿ ಮಾತಾಡಂಗಿಲ್ಲ. ಅಂದ್ರೆ ಮಾತಾಡಂಗಿಲ್ಲ ಅಂತ ಹೇಳ್ಬಾರ್ದು. ಒಂದ್ ಸೆಕೆಂಡ್ ಮೇಡಮ್. ಇಲ್ಲಿ ಏನು ಅಂತ ಅಂದ್ರೆ ರೆಕಾರ್ಡ್ ಆದಾಗ 1 hour ಅಂತ ಅಲ್ಲಿ ತೋರಿಸ್ಬೇಕು. ಕೆಲವು ಯೂಟ್ಯೂಬರ್ಸ್ ಸಮಯ ನೋಡ್ತಾರೆ, ಮೇನ್ ಸ್ಕ್ರೀನ್ ಅಲ್ಲಿ ಸಮಯ ನೋಡ್ಕೊಂಡಾಗ ಶಾರ್ಟ್ ಇದ್ರೆ ನೋಡ್ತಾರೆ, ಇಲ್ಲಾಂದ್ರೆ ರಿಜೆಕ್ಟ್ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ಕರೆಕ್ಟ್ ಆಗಿ 1 hour ಇರ್ಸಿರೋದ್ರಿಂದ ನಾನು ಅದಕ್ಕೆ ಹೇಳಿದ್ದು ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿರ್ಲಿಲ್ಲ. ಈಗ ಬರ್ತಾ ಇದೆ ಅಂದ್ರೆ ತಗೊಳ್ಳೋಣ, ಪರವಾಗಿಲ್ಲ. ಯಾರಿಗೂ ನಿರಾಸೆ ಮಾಡ್ಬಾರ್ದಲ್ವಾ? ಎಸ್ ಮೇಡಮ್, ಬೇಗ ಮುಗಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ನಮಗೆ ಎದುರಾಗುವ ಅಡೆತಡೆಗಳಿಂದ ನಾವು ವಿಚಲಿತರಾಗಬಾರದು. ಅವು ನಮ್ಮ ನಿಜವಾದ ಸಾಮರ್ಥ್ಯವನ್ನು ತೋರಿಸಲು ಒದಗಿ ಬರುವ ಸುವರ್ಣ ಅವಕಾಶಗಳು ಎನ್ನುವುದು ನೆನಪಿರಲಿ. ಬದುಕು ಬ್ಯಾಕ್ಸಿಂಗ್ ಆಟದಂತೆ. ಏಟು ತಿಂದು ಬಿದ್ದ ಮಾತ್ರಕ್ಕೆ ನೀವು ಸೋತಂತಲ್ಲ, ಮೇಲೆ ಕೇಳದೇ ಹೋದರೆ ಮಾತ್ರ ಪರಾಜಯವನ್ನು ಒಪ್ಪಿಕೊಂಡಂತೆ. ಆದ್ದರಿಂದ ಹೋರಾಡುವ ಎಚ್ಚದೆ ಇರಲಿ. ಯಶಸ್ಸು ಗಳಿಸಬೇಕೆಂಬ ಇರಾದೆ ಇರುವವರು ಈ ಪ್ರಪಂಚವನ್ನು ಯಥಾ ರೀತಿಯಲ್ಲೇ ಸ್ವೀಕರಿಸಬೇಕು, ಆದರೆ ಅದಕ್ಕಿಂತ ಮೇಲೇರಲು ಯತ್ನಿಸಬೇಕು. ಅದೇ ಸಾಧಕರ ಲಕ್ಷಣ. ಧನ್ಯವಾದ ಮೇಡಮ್. ಧನ್ಯವಾದ ಅವಕಾಶಕ್ಕೆ. ಥ್ಯಾಂಕ್ ಯು ಮ್ಯಾಮ್. ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಅಕ್ಕಮಹಾದೇವಿ ಮೇಡಮ್ ಮಾತಾಡಿ. ಥ್ಯಾಂಕ್ ಯು. ಯಾವಾಗ್ಲೂ ಪಾರ್ಟಿಸಿಪೇಟ್ ಮಾಡ್ತಾನೆ ಇರಿ, ಯಾವ್ದಕ್ಕೂ ಅವಕಾಶ ತಪ್ಪಿಸ್ಕೊಳ್ಳೋದಿಲ್ಲ ಅಮ್ಮ. ಓರ್ಗಣ್ಣಲ್ಲಿ ನೋಡ್ತಾ ಇದ್ದಾರೆ. ನಮಸ್ತೆ ಮೇಡಮ್. ನಮ್ಮ ಹಿಂದಿನ ಜನರ ತಲೆಮಾರು ಯಾವ ರೀತಿ ಇತ್ತು ಅಂತ ಹೇಳೋದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀನಿ ಮೇಡಮ್. ನಾನು ಊಟ ಮಾಡುವ ಮೊದಲು ಇತರರ ಹಸಿವನ್ನು ಅರಿತ ತಲೆಮಾರು, ಇಕ್ಕಟ್ಟಿನ ಮನೆಗಳಲ್ಲೂ ಅಪಾರ ಪ್ರೀತಿ ಮತ್ತು ಸಂತೋಷದಿಂದ ಬದುಕಿದ ತಲೆಮಾರು, ಪದವಿಗಳಿಲ್ಲದಿದ್ದರೂ ಜೀವನವನ್ನೇ ಓದಿದ ತಲೆಮಾರು, ಇಂಟರ್ನೆಟ್ ಇಲ್ಲದಿದ್ದರೂ ಜ್ಞಾನವನ್ನು ಸಂಪಾದಿಸಿದ ತಲೆಮಾರು, ಕ್ಯಾಲ್ಕುಲೇಟರ್ ಇಲ್ಲದಿದ್ದರೂ ಲೆಕ್ಕ ಹಾಕಬಲ್ಲ ತಲೆಮಾರು, ಮೊಬೈಲ್ ಫೋನುಗಳಿಲ್ಲದಿದ್ದರೂ ಸ್ನೇಹ ಮತ್ತು ಮಾತುಕತೆಯಲ್ಲಿ ಕೊರತೆ ಇಲ್ಲದ ತಲೆಮಾರು, ಟಿವಿ ಇಲ್ಲದಿದ್ದರೂ ಸಂತೋಷದಿಂದ ಸಮಯ ಕಳೆಯುತ್ತಿದ್ದ ತಲೆಮಾರು, GPS ಇಲ್ಲದಿದ್ದರೂ ಗುರಿಯನ್ನು ನಿಖರವಾಗಿ ತಲುಪಿದ ತಲೆಮಾರು, ತಂತ್ರಜ್ಞಾನವಿಲ್ಲದಿದ್ದರೂ ಸುಖ ಸಂತೋಷದಿಂದ ಬದುಕಿದ ತಲೆಮಾರು, AC ಅಥವಾ ಕೂಲರ್ ಇಲ್ಲದಿದ್ದರೂ ತೆರೆದ ಗಾಳಿಯಲ್ಲಿ ಸುಖವಾಗಿ ನಿದ್ರಿಸಿದ ತಲೆಮಾರು, ಪಿಜ್ಜಾ ಬರ್ಗರ್ ಇಲ್ಲದೆ ಹತ್ತಿ ಮಿಠಾಯಿ ಮಂಡಕ್ಕಿ ಮುಂತಾದ ಸರಳ ಆಹಾರಗಳಲ್ಲಿ ಸಂತೋಷ ಕಂಡ ತಲೆಮಾರು, ರಾತ್ರಿ ಮನೆಯ ಮುಂಭಾಗದಲ್ಲಿ ಕುಳಿತು ಕತೆ ಹೇಳುತ್ತಾ ಕಾಲ ಕಳೆಯುತ್ತಿದ್ದ ತಲೆಮಾರು, ಮನೆಯ ಬಾಗಿಲನ್ನು ರಂಗೋಲಿಯಿಂದ ಅಲಂಕರಿಸಿದ ತಲೆಮಾರು, ಯೋಗ, ಜಿಮ್ ಅಥವಾ ವ್ಯಾಯಾಮ ಕೇಂದ್ರಗಳಿಲ್ಲದೆ ಕಷ್ಟಪಟ್ಟು ದುಡಿದು ಬೆವರು ಸುರಿಸಿ ದೀರ್ಘಾಯುಷ್ಯ ಪಡೆದ ತಲೆಮಾರು, ಬಂಧು ಬಳಗ ಮತ್ತು ಸಂಬಂಧಗಳಿಗೆ ಮೌಲ್ಯ ನೀಡಿದ ತಲೆಮಾರು, ಆಸ್ತಿ, ಪ್ರೀತಿ ಮತ್ತು ಬಾಂಧವ್ಯಕ್ಕೆ ಹೆಚ್ಚಿನ ಮಹತ್ವ ನೀಡಿದ ತಲೆಮಾರು, ಭಿನ್ನಾಭಿಪ್ರಾಯಗಳಿದ್ದರೂ ಎಲ್ಲರನ್ನೂ ಪ್ರೀತಿಯಿಂದ ಒಗ್ಗೂಡಿಸಿದ ತಲೆಮಾರು, ಇತರರ ಒಳಿತನ್ನೇ ಬಯಸಿದ ತಲೆಮಾರು, ರಕ್ತದೊತ್ತಡ ಮತ್ತು ಮಧುಮೇಹವನ್ನು ದೂರವಿಟ್ಟ ತಲೆಮಾರು, ಲ್ಯಾಟಿನ್ ದೀಪದ ಬೆಳಕಿನಲ್ಲಿ ಜೀವನವನ್ನು ಬೆಳಗಿಸಿದ ತಲೆಮಾರು, ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿದ ತಲೆಮಾರು, ಆಡಂಬರದಿಂದ ದೂರವಿದ್ದು ಪೋಸ್ಟ್ ಕಾರ್ಡ್ಗಳ ಮೂಲಕ ಭಾವನೆಗಳನ್ನು ಹಂಚಿಕೊಂಡ ತಲೆಮಾರು,
ಎಷ್ಟೇ ಇದ್ದರೂ ಇನ್ನೂ ಬೇಕೆಂಬ ಅತಿಯಾದ ಆಸೆಯಿಲ್ಲದೆ ಸಂತೋಷದಿಂದ ಬದುಕಿದ ತಲೆಮಾರು. ಕಾಫಿ ಟಿಫಿನ್ ಇಲ್ಲದೆ ತಂಗಳ ಅನ್ನ ತಿಂದು ಶಾಲೆಗೆ ಓಡಿದ ತಲೆಮಾರು. ಇಂತಹ ಅಮೂಲ್ಯ ತಲೆಮಾರಿನವರು ಇಂದು ಒಬ್ಬೊಬ್ಬರಾಗಿ ನಮ್ಮನ್ನು ಅಗಲುತ್ತಿದ್ದಾರೆ ಎಂದು ಹಳೆ ತಲೆಮಾರಿನ ಬಗ್ಗೆ ನುಡಿಮುತ್ತು. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮೇಡಮ್, ಸಮಯ ಈಗ ಹೇಳೋಯ್ತು ಆ ತಲೆಮಾರು, ಅದಕ್ಕೆ ಈ ಜೀವನ ಆಗಿದೆ, ಈಗಿನ ಜೀವನ ಬೋರು ಅಂತ ಹೇಳ್ತಾ ಥ್ಯಾಂಕ್ ಯು ಮೇಡಮ್, ತುಂಬಾ ಅದ್ಭುತವಾಗಿತ್ತು. ಅಕ್ಕ ಮಹಾದೇವಿ ಮೇಡಮ್, ನೀವು ಚಾಟ್ ಬಾಕ್ಸ್ ನಂಬರ್ ಹಾಕಿ. ಹಾಕ್ತೀನಿ ಮೇಡಮ್. ಓಕೆ. ಅನುರಾಧ ಮೇಡಮ್, ನಾನು ನೋಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ನೀವು ಒಬ್ಬರದು ಪಾರ್ವತಿ ಮೇಡಮ್ದು ನೋಟ್ ಮಾಡ್ಕೊಳ್ಳಿ ನಂಬರ್. ಮತ್ತೆ Okay, ಇವರು madam. ಅಕ್ಕ ಮಹಾದೇವಿ ಊರ್ ಕೊಡ್ತಾರೆ, ಇವ್ರದ್ದು ನೋಟ್ ಮಾಡ್ಕೊಳ್ಳಿ. ಮತ್ತೆ ಯಾರ್ದು ಹ್ಯಾಂಡ್ ರೈಸ್ ಇದೆ ಮತ್ತೊಂದ್ಸಲ ಕನ್ಫರ್ಮ್ ಮಾಡಿ ಕೊನೆಯದಾಗಿ ಮಾಸ್ಟರ್ಸ್. ಇಲ್ಲ, ಇನ್ಯಾರ್ದು ಇಲ್ಲ ಮೇಡಮ್. ಓಕೆ, ನಂಬರ್ ನೋಟ್ ಮಾಡ್ತೀನಿ ಬರ್ಕೊಳ್ಳ ಹಾಕ್ತಾರ ಚಾಟ್ ಬಾಕ್ಸಿಗೆ. ಶೈಲಜಾ ಮೇಡಮ್, ಕೊನೆ ಅವಕಾಶ ನೋಟ್ ಮಾಡ್ಕೊಳ್ಳಿ. ಹಾ, ಶೈಲಜಾ ಮೇಡಮ್. ಅಕ್ಕ ಮಹಾದೇವಿ ಮೇಡಮ್, ನೀವು ನಂಬರ್ ಹಾಕಿ. ಹಾಕ್ತಾ ಇದೇನ್ರಿ ಮೇಡಮ್? ಹಾ. ನಮಸ್ತೆ ಆಲ್ ಮಾಸ್ಟರ್ಸ್. ನಮಸ್ತೆ ಅಶ್ವಿನಿ ಮೇಡಮ್, ಸುಧಾ ಮೇಡಮ್. ನಮಸ್ತೆ. 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 ತುಂಬಾ ಒಳ್ಳೆ ಟಾಪಿಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಇವತ್ತು. ಎಲ್ಲರಿಗೂ ನುಡಿಮುತ್ತುಗಳು ಇವೆಲ್ಲ ನಮಗೆ ಅಂದ್ರೆ ನಿತ್ಯ ಜೀವನದಲ್ಲಿ ತುಂಬಾ ಒಂದು ಸಹಾಯವನ್ನೇ ಮಾಡುತ್ತೆ ಅಂತ ಹೇಳ್ಬೋದು ಮೇಡಮ್. ನಾನು ಗೊತ್ತಿರೋದು ಒಂದೆರಡು ಸ್ವಾಮಿ ವಿವೇಕಾನಂದರದ 2 ನುಡಿಮುತ್ತುಗಳನ್ನ ಹೇಳ್ತೀನಿ. ನಿರಂತರ ಉರಿಯುವ ಸೂರ್ಯನನ್ನು ನೋಡಿ ಕತ್ತಲು ಹೇಗೆ ಭಯಪಡುತ್ತೋ ಹಾಗೆ ನಿತ್ಯ ನಿರಂತರ ಕಷ್ಟಪಡುವ ವ್ಯಕ್ತಿಯನ್ನು ನೋಡಿ ಸೋಲು ಕೂಡ ಭಯಪಡುತ್ತಂತೆ, ಸ್ವಾಮಿ ವಿವೇಕಾನಂದರು. ಹಾಗೆ ಇನ್ನೊಂದು, ಸಾಧ್ಯವಾದರೆ ಸಹಾಯ ಮಾಡಿ. ನನ್ನ ಹೇಳ್ತಾ ಇದ್ದೀನಿ ಮೇಡಮ್, ಒಂದೇ ಒಂದು ಸೆಕೆಂಡ್, ಏನೋ ನೆಟ್ವರ್ಕ್ ಇಸಿದೆ ಅನ್ಸುತ್ತೆ. ನಮ್ದು ಕೇಳಿಸ್ತಾ ಇದೆ ಮೇಡಮ್? ಕೇಳಿಸ್ತಿದೆ, ಮಾತಾಡಿ. ಹಾ, ಕೇಳಿಸ್ತಾ ಇದೆಯಲ್ಲ? ಸಾಧ್ಯವಾದರೆ ಸಹಾಯ ಮಾಡಿ, ಇಲ್ಲದಿದ್ದರೆ ಕೈ ಕಟ್ಟಿಕೊಂಡು ಸುಮ್ಮನೆ ನಡೆಯುವುದನ್ನು ನೋಡುತ್ತೀರಿ. ನಿಮಗೆ ಸಹಾಯ ಮಾಡಲಾಗದಿದ್ದರೆ ಯಾವತ್ತೂ ನೋಯಿಸಲು ಪ್ರಯತ್ನಿಸಬೇಡಿ. ಇನ್ನೊಂದು, ಆದರ್ಶದಿಂದ ಕೂಡಿದ ವ್ಯಕ್ತಿ 1000 ತಪ್ಪುಗಳನ್ನು ಮಾಡಿದರೆ ಆದರ್ಶವಿಲ್ಲದ ವ್ಯಕ್ತಿ 50,000 ತಪ್ಪುಗಳನ್ನು ಮಾಡುತ್ತಾನಂತೆ. ಆದ್ದರಿಂದ ನಾವು ಜೀವನದಲ್ಲಿ ಆದರ್ಶಗಳನ್ನು ಇಟ್ಟುಕೊಳ್ಳುವುದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಒಂದೊಂದು ನುಡಿಮುತ್ತು ಅವ್ರದ್ದು ಕೇಳ್ತಾ ಇದ್ರೆ ನಾವು ಅದನ್ನ ಜೀವನದಲ್ಲಿ ಯಾವ ತರ ಅಳವಡಿಸ್ಕೊಳ್ಬೇಕು ಅನ್ನೋದು ಇದು ಸಿಗುತ್ತೆ. ಹಾಗೆ ಮನುಷ್ಯರಲ್ಲಿ ಪರಿಪೂರ್ಣತೆಯನ್ನು ಹಿಗ್ಗಿಸುವುದೇ ಶಿಕ್ಷಣ. ಎಷ್ಟು ಜ್ಞಾನ ಸಿಗ್ತಾ ಹೋಗುತ್ತೆ ಅಷ್ಟು ನಾವು ನಮ್ಮ ಒಳಗಡೆ ಅಂತರಾತ್ಮದಲ್ಲಿ ಪಯಣ ಮಾಡಲು ಸಾಧ್ಯವಾಗುತ್ತದೆ ಅನ್ನುವ ಸುಮಾರು ಸ್ವಾಮಿ ವಿವೇಕಾನಂದರ ಕೋಟ್ಸ್ಗಳು ನಮ್ಮ ಜೀವನದ ಉದ್ದಕ್ಕೂ ದಾರಿನೇ ತೋರಿಸುತ್ತೆ. ಹಾಗೆ ಯಾರೊಬ್ಬರಿಗಾಗಿ ಅಳಬೇಡಿ, ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ. ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರೋ ಅವರು ನಿಮ್ಮನ್ನು ಯಾವತ್ತೂ ಅಳಲು ಬಿಡುವುದಿಲ್ಲ ಅನ್ನೋದನ್ನು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗೆ ಇನ್ನೊಂದು ಲಾಸ್ಟ್ ಅದೊಂದು ಹೇಳ್ಬಿಡ್ತೀನಿ. ಒಂದು ಸಾಮಾನ್ಯ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡುವುದರಿಂದ ಶ್ರೇಷ್ಠ ಪ್ರತಿಫಲ ಕೂಡ ದೊರಕುತ್ತದೆ, ಸ್ವಾಮಿ ವಿವೇಕಾನಂದರು. ಎಷ್ಟು ಒಂದೆರಡು ಇದು ಹೇಳಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಮೇಡಮ್. ಆಲ್ ಮಾಸ್ಟರ್ಸ್ ನಮಸ್ತೆ. ಶೈಲಜಾ ಮೇಡಮ್, ನಮಸ್ತೆ ಮೇಡಮ್. ಬೈಬೇಡಿ, ಯಾಕಂದ್ರೆ ಡೈಲಿ ಕ್ಲಾಸ್ಗಳಿಗೆ ಅಟೆಂಡ್ ಆಗಕ್ ಆಗ್ತಿಲ್ಲ, ಬಟ್ ರಿವ್ಯೂಸ್ ಎಲ್ಲ ಕೇಳ್ತಾ ಇದ್ದೀನಿ. ಬಹಳ ಒಳ್ಳೆ ಕ್ಲಾಸ್ ಮಾಡ್ತಾ ಇದ್ದೀರಾ ಮೇಡಮ್, ಖುಷಿ ಆಗುತ್ತೆ. ಯಾಕಂದ್ರೆ ಅಶ್ವಿನಿ ಮೇಡಮ್ ಅಂತೂ ಪ್ರತಿ ವಾರ ಒಂದು ಹೊಸ ಕಾನ್ಸೆಪ್ಟ್ ಹೆಂಗ್ ತಗೊಂಡ್ಬರ್ತಾರೆ ಗೊತ್ತಾಗಲ್ಲ, ಆತರ ಬರ್ತಾ ಇದೆ. ಎಸ್ ಜಾನಕಿ ಅವ್ರದ್ದು ಮಿಸ್ ಆಯ್ತು ಅಂತ ಬಹಳ ಬೇಜಾರಾಯ್ತು, ಅದಕ್ಕೆ ಕಮೆಂಟ್ಸ್ ಮಾಡಿದೀನಿ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ಹಾಡ ಹೇಳಿದ್ದಾರೆ ನಮ್ಮ ಮಾಸ್ಟರ್ಸ್. ನಾನು ಅವ್ರದ್ದು ಒಂದು ದೊಡ್ಡ ಅಭಿಮಾನಿ ಅಲ್ವಾ, ಯಾಕೆ ಮಿಸ್ ಆಯ್ತಲ್ಲ ಅನ್ಕೊಂಡೆ, ಆಮೇಲೆ ನೋಡಿದೆ ಅದನ್ನ. ತುಂಬಾ ಧನ್ಯವಾದಗಳು, ಒಳ್ಳೆ ಕ್ಲಾಸಸ್. ಧ್ಯಾನದ ಜೊತೆಗೆ ಇದನ್ನ ಅಂದ್ರೆ ಧ್ಯಾನ ಜ್ಞಾನ ತಿಳ್ಕೊಳ್ತಾ ಇರ್ತೀವಿ, ಅದ್ರ ಜೊತೆಗೆ ಇದನ್ನ ಯಾವತ್ತು ಯಾರು ಕೂಡ ಮಿಸ್ ಮಾಡ್ಕೋಬಾರ್ದು. ಯಾಕೆಂದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ.
ಇನ್ನು ಹೌದು ಮೇಡಮ್, ಆರೋಗ್ಯವಾಗಿರಲು ಗುಪ್ಪಟ್ಟಾಗಿರಲು ಇದು ಸಹಾಯ ಮಾಡುತ್ತೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಖಂಡಿತ ಮೇಡಮ್, ಖಂಡಿತ. ಆತರ ನೀವು ಸೆಲೆಕ್ಷನ್ ಮಾಡ್ತಾ ಇರೋದು ಒಂಥರ ಖುಷಿ ಕೊಡ್ತಾ ಇದೆ ನಮ್ಗೆ. ಯಾಕಂದ್ರೆ ಬರೇ ಇದು ಒಂದೇ ತರ ಹೋಗ್ಬಾರ್ದು, ಚೇಂಜ್ ಇರ್ಬೇಕು ಅನ್ನೋದನ್ನ ಪ್ರತಿ ಶನಿವಾರಕ್ಕೆ ಒಂದು ಹೊಸ ಎಪಿಸೋಡ್ ಮಾಡ್ಕೊಡ್ತಾ ಇದ್ದೀರಾ. ಒಳ್ಳೇದು. ಥ್ಯಾಂಕ್ ಯು ಮೇಡಮ್. ಏನು ಸಿಗಲ್ಲ ಅಂತ ಹೇಳಕ್ ಆಗೋಲ್ಲ, ಎಲ್ಲವೂ ಸಿಗುತ್ತೆ ನೀವ್ ಅಂತಾನೆ ಹೇಳ್ಬೇಕು ಹೇಳಿದ್ರೆ, ನಾವು. ನೀವ್ ಎಷ್ಟೊಂದು ವಿಷಯಗಳನ್ನ ನುಡಿಮುತ್ತುಗಳನ್ನ ಹೇಳಿದ್ರೆ ಎಲ್ಲಾನು ಹಾ ಮೇಡಮ್, ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ಬಟ್ ಅದನ್ನ ಪಾಲನೆ ಮಾಡೋದೊಂದೇ ಬಾಕಿ ಇರುತ್ತೆ. ಅಷ್ಟೇ ಥ್ಯಾಂಕ್ ಅಷ್ಟೇ ಯು ಮೇಡಮ್. ಸತ್ಯ. ಥ್ಯಾಂಕ್ ಯು ಮೇಡಮ್, ಓಕೆ, ಥ್ಯಾಂಕ್ ಯು. ಹಾ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಮೇಡಮ್, ಕಾರ್ಯಕ್ರಮ ಸಂಪನ್ನ ಮಾಡಿ. ಕೊನೆಯ ಅವಕಾಶ ಯಶೋಧ ಮೇಡಮ್ ಮಾತಾಡ್ತಾರಂತೆ, ಒಂದೆರಡು ಮಾತಾಡ್ಬಿಡಿ ಮೇಡಮ್. ಅಕ್ಕ ನಮಸ್ತೆ ಅಕ್ಕ. ಏನ್ ಗೊತ್ತಾ, ನನ್ನ ಹೆಂಡತಿ ಮುನಿಸ್ಕೊಂಡು 2 ತಿಂಗ್ಳಾಗ್ಬಿಟ್ಟೈತೆ ಕಣಕ್ಕ. ಅದೇನ್ ಮಾಡ್ತೀಯ ಗೊತ್ತಿಲ್ಲ, ಅವಳ ಜೊತೆ ನಾನ್ ಮಾಡ್ಬೇಕು ಕಣಕ್ಕ. ಏನ್ ಗೊತ್ತಾ, ಇವತ್ತು ಶನಿವಾರ ನಮ್ ತಿರುಪತಿಲ್ ಜಾತ್ರೆ ಇದೆ, ನಾಳೆ ತೇರ್ ಎಳಿತಾರೆ. ಇವತ್ತು ನನ್ನ ಹೆಂಡತಿ ಬೆನ್ ಮೇಲೆ ಹೊತ್ಕೊಂಡು ನನ್ ಬೆಟ್ಟ ಹತ್ಬೇಕು ಅಂತ ಇಚ್ಛೆ ಬಯಸಿದೀನಿ ಕಣಕ್ಕ. ಅದೇನ್ ಮಾಡ್ತೀಯ ಗೊತ್ತಿಲ್ಲ, ಅವಳಿಗೆ ಸ್ವಲ್ಪ ಹೇಳಕ್ಕ ತಿಳುವಳಿಕೆನ ಪ್ಲೀಸ್ ಕಣಕ್ಕ. ಯಾಕೆ ಹಂಗ್ ಮಾಡ್ತೀಯ ನೀನು? ಮಾಡ್ಬೇಡ ಕಣೆ, ಗಂಡನ್ ಮನ್ಸ್ ನೋಯಿಸ್ಬಾರ್ದು. ಹೋಗೆ ತಿರುಪ್ತಿಲ್ ಜಾತ್ರೆ ಅಂತೆ, ಹೋಗೆ. ಅಕ್ಕ ಅವಳಿಗೆ ಹೇಳಕ್ಕ, ನಾನು ಅವಳಿಗೋಸ್ಕರನೇ ದುಡ್ಡು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದೀನಿ. ನಾನು ಎಲ್ಲ ಬಿಟ್ಬಿಟ್ಟಿದೀನಿ ಅಕ್ಕ, ಕುಡಿಯೋದ್ ಬಿಟ್ಟು ತುಂಬಾ ವರ್ಷನೇ ಆಯ್ತು. ಆದ್ರೂ ಕೂಡ ಅವಳು ತುಂಬಾ ಬೇಜಾರ್ ಮಾಡ್ಕೊಂಡ್ ಮನ್ಸಿಗೆ ನೋವು ಮಾಡಿದಾಳೆ ಕಣಕ್ಕ. ಅವಳಿಗೆ ಟೇಪ್ ಕೊಡಿಸ್ತೀನಿ ಕಣಕ್ಕ, ಗಾಜಿನ ಬಳೆ ಕೊಡಿಸ್ತೀನಿ ಕಣಕ್ಕ, ಬಣ್ಣದ ಚಿಟ್ಟೆ ಅಂತ ಚಿತ್ತಾರಗಳನ್ನೆಲ್ಲ ಬಿಡಿಸಿ ನಂದ್ ಹೃದಯನೇ ಅವಳಿಗೆ ಕೊಟ್ಟಿದೀನಿ ಕಣಕ್ಕ. ಅದಕ್ಕಿನ್ನ ಇನ್ನೇನ್ ಕೊಡಕ್ಕಾಗುತ್ತಕ್ಕ ನನ್ಗೆ? ಇಷ್ಟೊಂದ್ ಕೋಪ ಒಳ್ಳೇದಲ್ವೇನಕ್ಕ? ಅಕ್ಕ ಹೇಳಕ್ಕ, ಇನ್ನೊಂದ್ ಮುನಿಸ್ಕೊಂಡ್ಬಿಟ್ಟಿದಾಳೆ ಕಣಕ್ಕ ಅವಳು. ನನ್ನ ಎಂಡ್ರು ಅಂದ್ರೆ ಎಂಡ್ರು ಅಕ್ಕ. ನಾನ್ ಬಿದ್ದು ಅವಳ ಮೇಲೆ ಅಯ್ಯೋ ಏನೇ ಕೇಳ್ಕೊಂಡ್ರು ಅಕ್ಕ ಒದ್ದು ಹೋಗ್ತಾಳೆ ಕಣಕ್ಕ. ನಾನ್ ಎಂತ ಮಾಡ್ಲಕ್ಕ? ಯಾಕೆ ಪುಟ್ಟಿ ನನ್ ತಮ್ಮಂಗ್ ಇಷ್ಟೊಂದ್ ನೋಯಿಸ್ತೀಯಲ್ಲೇ? ಬ್ಯಾಡ ಕಣೆ, ಚೆನ್ನಾಗಿರ್ರಿ. ಹೋಗೆ ಅವ್ನ್ ಹೇಳ್ದಂಗ್ ಕೇಳ್ಕೊಂಡಿರ್ರಿ, ಅವ್ನ್ ಮನ್ಸಿಗೆ ಸಂತೋಷ ಕೊಡೆ. ನಿಮ್ದು ಇಬ್ರು ಮನಸ್ಸು ಸರಿ ಹೋಗಿದೆ. ಅಬ್ಬಬ್ಬಬ್ಬಾ, ಕಾರ್ಯಕ್ರಮ ಸಂಪನ್ನ ಮಾಡೋಣ ಅಂತ ಬಂದ್ರೆ ಗುಜ 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 ಅಂತೀರಾ. ಏನ್ ಟೈಮ್ ಫಾಲೋ ಮಾಡ್ತೀರಪ್ಪ ನೀವು? ಏ ಯಶೋದು ಗಂಡ್ರಾಯ, ಏನ್ ಗೊತ್ತಾ, ಜನ್ಮಕ್ಕೂ ನಿನ್ನಂತ ಗಂಡನೇ ನನ್ಗೆ ಸಿಗ್ಬೇಕು. ಆದ್ರಿಂದ ನನ್ನನ್ನ ಬೆಟ್ಟದ ಮೇಲೆ ಎತ್ಕೊಂಡು ಹೋಗ್ಬೇಕು, ಸರಿನಾ? ಓಕೆ, ಕಾರ್ಯಕ್ರಮ ಸಂಪನ್ನ. ಅದಕ್ಕೆ ನಾನ್ ರೆಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಇವತ್ತಿನ ಬೆಳಗಿನ ಕಾರ್ಯಕ್ರಮ ತುಂಬಾ ಸೊಗಸಾಗಿ ಮೂಡಿ ಬಂತು. ಇವತ್ತು ಮೇಡಮ್ ಧ್ಯಾನ ಮಾಡಿಸಿದ್ರು, ಅಶ್ವಿನಿ ಮೇಡಮ್ಗೂ ಧನ್ಯವಾದಗಳು. ಮತ್ತೆ ಏಕಪಾತ್ರ ಅಭಿನಯ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಅಶ್ವಿನಿ ಮೇಡಮ್ ಮಾಡಿದ್ರು, ಯಶೋಧ ಮೇಡಮ್ ಮಾಡಿದ್ರು, ಮತ್ತೆ ಎಲ್ಲಾ ಆತ್ಮ ಬಂಧುಗಳು ಮಾಡಿದ್ರು, ಅವರವರ ಕಲೆಗಳನ್ನು ಪ್ರದರ್ಶಿಸಿದ್ದಾರೆ. ನುಡಿಮುತ್ತುಗಳು ತುಂಬಾ ಚೆನ್ನಾಗಿದ್ವು, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಅವ್ರಿಗೆಲ್ಲರಿಗೂ, ಭಾಗವಹಿಸಿದ ಎಲ್ಲರಿಗೂ, ನನ್ನ ಆತ್ಮ ಬಂಧುಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರುವ ನಮ್ಮ ಮುಖ್ಯ ಸಂಸ್ಥಾಪಕರಾದ ಡಾಕ್ಟರ್ ರಂಗನಾಥ್ ಗುರೂಜಿಯವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮತ್ತೆ ಸಣ್ಣೇಗೌಡರು ಸಹ ಕೊನೆಯಲ್ಲಿ ಬಂದು ಅವರು ಭಾಗವಹಿಸಿ ಅವರ ನುಡಿಗಳನ್ನು ತಿಳಿಸಿದ್ರು, ಅವರಿಗೂ ಧನ್ಯವಾದಗಳು. ಎಲ್ಲರಿಗೂ ಭಾಸ್ಕರ್ ಸರ್ ಅವರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನ ಮಾಡೋಣ ಮಾಸ್ಟರ್ಸ್. ಇನ್ ಮುಂದೆ ಲೇಟ್ ಮಾಡೋದ್ ಬೇಡ, ಮುಂಚೆನೆ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ ಮಾತಾಡ್ಬಿಡಿ. ಸಮಯ ಪರಿಪಾಲನೆ ತುಂಬಾ ಮುಖ್ಯ, ಶಿಸ್ತು ಇವೆಲ್ಲ ಇರ್ಬೇಕು ನಮಗೆ. ಹಾಗಾಗಿ ಇನ್ ಮುಂದೆ ನಾವು ಬೇಗ ಹ್ಯಾಂಡ್ ರೈಸ್ ಮಾಡಿ ಮಾತಾಡೋಣ, ಸಂಪನ್ನ ಮಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್. ಕೊನೆಯದಾಗಿ ಒಂದು ತುಂಬಾ ಚೆನ್ನಾಗಿರೋ ವಿಷಯ ಆಡ್ ಮಾಡಿದ್ರೆ. ಎಸ್ ಮಾಸ್ಟರ್ಸ್, ಎಲ್ರಿಗೂ ಧನ್ಯವಾದಗಳು. ಅವಕಾಶನ ತುಂಬಾ ಅದ್ಭುತವಾಗಿ ಉಪಯೋಗಿಸ್ಕೊಂಡಿದ್ದೀರಾ. ಎಲ್ರು ಕೂಡ ನುಡಿಮುತ್ತನ್ನ ಟಾಸ್ಕ್ ಆಗಿ ತಗೊಂಡು ಅದನ್ನ ಮತ್ತಷ್ಟು ಏನಂತಾರೆ ಸೃಜನಶೀಲವಾಗಿ ಇವತ್ತು ತಂದಿದ್ದೀವಿ. ನೆಕ್ಸ್ಟ್ ಶನಿವಾರ ಇನ್ನೂ ಅದ್ಭುತವಾದ ವೈವಿಧ್ಯಮಯವಾದ ವಿಷಯಗಳೊಂದಿಗೆ ಬರೋಣ ಅಂತ ಎಲ್ರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಆಲ್ಮೋಸ್ಟ್. ಇದ್ರ ಜೊತೆಗೆ 25 ತಾರೀಕು ತಿಂಗಳು ಕೊನೆ ಬಂತು ಅಂತಂದ್ರೆ ಟಾಪಿಕ್ ಗಳದ್ದೇ ಒಂದು ವಿಷಯ ಅಂತ ಹೇಳ್ಬೋದು. ಎಲ್ರು ಟಾಪಿಕ್ಗಳನ್ನ ಕೊಡಿ ಆಗಸ್ಟ್ ತಿಂಗಳ ಶೆಡ್ಯೂಲ್ಗೆ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಅನುರಾಧ ಮೇಡಮ್, ನಿಮ್ಗೂ ಕೂಡ ನಿಮ್ಮ ಒಂದು ತಾಳ್ಮೆಗೆ, ನಿರೂಪಣೆಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು.